ಹಾಯ್ ನಮಸ್ಕಾರ. ಇದು ಶ್ರೀ ಮುನಿ ವೆಂಕಟಯ್ಯ ರಂಗಮಂದಿರ, ರಾಜರಾಜೇಶ್ವರಿ ನಗರ. ಇಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ನಾವು ರೇಸ್ ಅಂದರೆ ತಪ್ಪಾಗುತ್ತೆ, ಒಂದು ಕಾಂಟೆಸ್ಟ್ ಥರ ಎಲ್ಲ ಒಟ್ಟಿಗೆ ಒಂದು ಗಾಡಿ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗ್ತಾ ಇದ್ದೀವಿ. ನನ್ನ ತಂಡ ಹಿಂದೆ ಇದೆ. ಇದರಲ್ಲಿ ಈ ಕಡೆ ಶ್ರುತಿ ಬೈಕ್ ಟ್ಯಾಕ್ಸಿ, ಶ್ರೀಪಾದ್ ಮೆಟ್ರೋ, ಸಾರಾ ಇದರಲ್ಲಿ ಯಾವುದು BMTCಯಲ್ಲಿ, ಕಾಯ್ರಾ ಮತ್ತು ಪಾರ್ಥ ಇವರಿಬ್ಬರು ಊಬರ್ ಅಥವಾ ಟ್ಯಾಕ್ಸಿಯಲ್ಲಿ, ಚಂದನ್ ಓನ್ ಕಾರು, ಕಿಟ್ಟ ಸೈಕಲ್ಲು ಮತ್ತು ಗುರು ಅವರು ಬೈಕಲ್ಲಿ ಬರ್ತಾಯಿದ್ದಾರೆ. ಇದು ರೇಸ್ ಅಂದರೆ ತಪ್ಪಾಗಿದೆ ಆ್ಯಕ್ಚುಲಿ, ಬಟ್ ಇದು ಒಂದು ಕಾಂಟೆಸ್ಟ್ ಥರ. ನೋಡೋಣ ಯಾರು ಗೆಲ್ತಾರೆ. ಶ್ರುತಿ ಬೈಕ್ ಟ್ಯಾಕ್ಸಿ, ನಮ್ಮ ಪರ್ಸ್ನಲ್ ಬೈಕ್ ಇರೋರು ಅವರೇ ವಿನ್ನು. ಶ್ರೀಪಾದ್ ಮೆಟ್ರೋ ಬೈಕ್ ಅನ್ನಿಸ್ತದೆ. ಸಾರಾ BMTC ಆಟೋ ವಿಲ್ ವಿನ್. ನಾನು ಆಟೋ. ಕಾಯ್ರಾ ಟ್ಯಾಕ್ಸಿ ಆ್ಯಂಡ್ ಬೇಗನೆ. ಚಂದನ್, ನಾನು ಕಾರ್ ಓಡಿಸೋದು ಎಲ್ರಿಗೂ ಗೊತ್ತಲ್ಲ, ಐ ವಿಲ್ ವಿನ್. ಗುರು ಅಂತ ನಾನೇ ಗೆಲ್ಲೋದು. ಕಿಟ್ಟ ಸೈಕಲಲ್ಲಿ ಬರ್ತಾ ಇದ್ದೀನಿ, ನಾನೇ ಲಾಸ್ಟಿಗೆ ಬರೋದು. ಓಕೆ, ಇವಾಗ ರೇಸ್ ಶುರು ಆಗ್ತಾ ಇದೆ. ದ ರೇಸ್ ಇಸ್ ಫ್ಲಾಗ್ಡ್ ಆಫ್ ಬೈ ಕಾಯ್ರಾ, ದಿ ಯಂಗೆಸ್ಟ್ ಅಂಡ್ ದ ಫಿಟೆಸ್ಟ್. ಸೊ ನೋಡಿ, 3, 2, 1 the race starts now. ಓಕೆ ನೋಡಿ, ಎಲ್ಲ ಓಡಾಕ್ತವ್ರೆ. ಇವರು ಸೈಕಲ್ಲು ಬೈಕ್ ಅವರು ಹೋಗ್ತಾ ಇದ್ದಾರೆ, ಇವರು ಬುಕ್ ಮಾಡ್ತಾ ಇದ್ದಾರೆ, ಇವರು ಆಟೋ ಬುಕ್ ಮಾಡ್ತಾ ಇದ್ದಾರೆ, ಅವರು ರ್ಯಾಪಿಡೋ ಬುಕ್ ಮಾಡ್ತಾ ಇದ್ದಾರೆ, ಇವ್ರು ಇನ್ನೂ ಫೋನ್ ಹುಡುಕ್ತಾ ಇದ್ದಾರೆ. ಇವ್ರು ಇನ್ನೂ ಹೊರಡಕ್ಕೆ ರೆಡಿ ಇಲ್ಲ, ಹೆಂಗಿದ್ರು ರೀಚ್ ಆಗ್ತೀನಿ ಅನ್ನೋ ಧೈರ್ಯಕ್ಕೆ. ಇವ್ರು ನೋಡಿ ಬುಕ್ ಮಾಡ್ತಾ ಇದ್ದಾರೆ, ಇವರು ಬುಕ್ ಮಾಡ್ತಾ ಇದ್ದಾರೆ, ಎಲ್ಲರೂ ಫೋನ್ ಇಟ್ಕೊಂಡಿದ್ದಾರೆ. ನೋಡಿ, ಕಾರ್ ಬೇಡ, ಗಾಡಿ ಬೇಡ, ಬರೀ ಫೋನ್ ಇದ್ರೆ ಸಾಕು. ಸೈಕಲ್ ಅವ್ನು ಮಾತ್ರ ಹೊರಟ. ಇವಾಗ ಬಸ್ ಹುಡ್ಕೋರು ಆಗಲೇ ಬಸ್ ಹಿಡಕ್ಕೆ ಓಡೋಗ್ಬಿಟ್ಟಿದ್ದಾರೆ. ಅವರೊಬ್ಬರು ಮಿಸ್ಸಿಂಗು, ಅದು ಬಿಟ್ಟರೆ ಮಿಕ್ದವರೆಲ್ಲ ಇವಾಗ ಆಟೋ ಕಾಯ್ತಾ ಇದ್ದಾರೆ. ಸೊ ಗೈಸ್, ಇವಾಗ ನಾನು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ವಾಕಿಂಗ್ ಮಾಡೋಣ, ಯಾಕಂದರೆ ಎಲ್ಲರೂ ಆಬ್ವಿಯಸ್ಲಿ ನನ್ನ ಮುಂಚೆನೇ ರೀಚ್ ಆಗ್ತಾರೆ. ಸೊ ಇವಾಗ ನನ್ನ ಲಕ್ ಚೆನ್ನಾಗಿದ್ದರೆ ನನಗೆ 2 to 5 B ಬರುತ್ತೆ, ವಿಚ್ ಇಸ್ ದ ಮಾರ್ಕೆಟ್ ಬಸ್. ಸೊ ಮಾರ್ಕೆಟಿಂದ ಟೌನೊಳಗೆ ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇನ್ನೊಂದು ಆಪ್ಷನ್ ಅಂದರೆ 2 to 5 C ವಿಧಾನಸೌಧ ಆರ್ ಫ್ಲೈಓವರ್ ಬಸ್ ಬಂದರೆ ಟೌನ್ ಹಾಲಲ್ಲಿ ಡೈರೆಕ್ಟ್ ಸ್ಟಾಪ್ ಇದೆ. ಸೊ ಡಿಪೆಂಡಿಂಗ್ ಆನ್ ಮೈ ಲಕ್, ಲೆಟ್ ಅಸ್ ಸಿ ಯಾವ ಬಸ್ ಬರುತ್ತೆ. ಇನ್ನೊಂದು ಏನಂದರೆ, ಗೂಗಲ್ ಮ್ಯಾಪ್ಸ್ ಫಾರ್ ದ ಟೈಮಿಂಗ್ ಆಫ್ ದ ಬಸ್ಸಸ್, ವಾಟ್ ಎವರ್ ಟೈಮ್ ಇಟ್ ಶೋಸ್ ಅರೈವಿಂಗ್ ಇನ್ 2 minutes ಇಸ್ ನಾಟ್ ರಿಲಯಬಲ್. ಇಟ್ ಇಸ್ ನಾಟ್ ಟ್ರೂ. ನಮ್ಮ BMTC ಟು ಅನ್ ಎಕ್ಸ್ಟೆಂಟ್, ಇಫ್ ದ ರೂಟ್ ಇಸ್ ಫ್ರೀಕ್ವೆಂಟ್, ಟ್ರ್ಯಾಕಿಂಗ್ ಇರುತ್ತೆ, ಅದನ್ನು ನೋಡ್ಕೋಬೋದು. ಬಟ್ ಗೂಗಲ್ ಮ್ಯಾಪ್ಸ್ ಇಸ್ ಗುಡ್ ಟು ಸಿ ವಿಚ್ ರೂಟ್ ಟೇಕ್ಸ್ ಯು ಫ್ರಮ್ ವೇರ್ ಟು ವೇರ್, ಬಟ್ ದಟ್ಸ್ ಇಟ್. ನೋಡ್ತಾ ಇದ್ದೀರಾ, ಅವನು ಬೈಕ್ ಅವನಿಗೆ ಕೊಬ್ಬು ನೋಡಿ ಹೆಂಗೆ ಹೋಗ್ತಾವ ಅಲ್ಲಾಡ್ಸ್ಕೊಂಡು. ರೇಸ್ ಅಂತ, ರೇಸ್ ಬೈಕ್ ಜೊತೆ ಎಷ್ಟು ಬೇಗ ಹೋಗ್ಬೋದು ಅಂತ ಎಲ್ಲರಿಗೂ ಹೋದ್ಮೇಲೆ ತೋರಿಸ್ತೀನಿ. ರಪಕ್ ನಮ್ಮ ಐರಾವತ ಇಲ್ಲೇ ಇದೆ ಅಲ್ಲ. ಇವರೆಲ್ಲ ಗಾಡಿ ಬುಕ್ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ನಾನು ಒಂದು 10 ಸರಿ ರವೀಂದ್ರ ಕಲಾಕ್ಷೇತ್ರ ಹೋಗಿ ಬರ್ಬೋದು. ಲೆಟ್ ಅಸ್ ಸ್ಟಾರ್ಟ್. ಅರೆ ವಾಟ್ ಎ ಡಿಸಾಸ್ಟರ್. ಏನು ಗುರು ಇದು, ಎತ್ಕೊಳ್ತಾನೆ ಪೆಟ್ರೋಲ್ ಖಾಲಿ. ಇರಲಿ ಬಿಡಿ, ಪೆಟ್ರೋಲ್ ಹಾಕಿಸ್ಕೊಂಡು ನಿಧಾನಕ್ಕೆ ಹೋಗೋಣ. ಹೆಂಗಿದ್ರು ಅವ್ರು ಬರೋದು ಇನ್ನೂ 3 hour 4 hour ಬೇಕಾಗತ್ತೆ. ನಾನು ಕಾರ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ. ಗೊತ್ತು ಟ್ರಾಫಿಕಲ್ಲಿ ಕಚ್ಕೊಂಡ್ರೆ ಗೋವಿಂದ ಅಂತ, ಬಟ್ ಇಟ್ಸ್ ಓಕೆ. ಆಲ್ ರೈಟ್, ಆಲ್ ದ ಬೆಸ್ಟ್. ನಾನು ಹೊರಡ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೇದಾಗಲಿ. ಅಲ್ಲಿ ಸಿಗೋಣ. ಇವ್ರಿಗೆ ಸಿಗ್ಬೋದು, ಇವ್ರಿಗೂ 1 minute ಅವೇ. ರೇಸ್ ತುಂಬ ಜೋಶಲ್ಲಿ ಶುರು ಮಾಡಿದ್ವಿ, ಆದರೆ ನಮ್ಮ ರ್ಯಾಪಿಡೋ ಡ್ರೈವರ್ ಇನ್ನೂ ಬಂದಿಲ್ಲ. ಸೊ ಕಾಯ್ತಾ ಇದ್ದೀನಿ, ನೋಡೋಣ. ಆಟೋ ರಾಜ ಅವ್ರು ಬಂದ್ರು ಅಂತ ಭಾವನೆಯಲ್ಲಿ ಅವ್ರು ಕಾಯ್ತಾ ಇದ್ರು. ಗೋವಿಂದ ಇನ್ನು ಜಾಸ್ತಿ ವಿಡಿಯೋ ಮಾಡೋಕ್ಕಲ್ಲ, ನಾನು ಹೊರಟೆ. ಇಲ್ಲ ಬಂತಿಲ್ಲ, ನಾನು ಹೊರಡ್ಬೇಕು, ನೀವು ಬಂತು ಅಂತ ಸಿಕ್ಕಾಗೆಲ್ಲ ಕಾಯ್ಕೊಂಡು ಕೂತಿರೋಕ್ಕಾಗಲ್ಲ. ಸರ್, ನಿಮ್ಮ ಹೆಸರು? ಶ್ರೀಧರ್ ಅವರು ನನ್ನ ಆಟೋಲ್ಲಿ ಆಲ್ರೆಡಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. 2 ನಿಮಿಷದಲ್ಲಿ ಹೊರಟ್ಬಿಟ್ವಿ. ನಾವು ಈಗ ನಮ್ಮ ರೇಸ್ನ ನೆಕ್ಸ್ಟ್ ಹಂತದಲ್ಲಿ ಈಗ ಆಟೋದಲ್ಲಿ ಚಚ್ಕೊಂಡು ಹೋಗ್ತಾ ಇದ್ವಿ. ಫೋನು ಆನ್ಸರ್ ಮಾಡ್ತಾರ. ಬೇರೆ ಬುಕ್ ಮಾಡೋದಾ? ಶ್ರೀಧರ್ ಅವರೇ, ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು
ಒಬ್ಬೊಬ್ಬರು ಒಂದೊಂದು ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಿದ್ದಾರೆ. ಒಬ್ಬರು ಓನ್ ಬೈಕಲ್ಲಿ, ಒಬ್ಬರು ರ್ಯಾಪಿಡೋ ಬೈಕಲ್ಲಿ, ನಾನು ಆಟೋದಲ್ಲಿ, ಆಮೇಲೆ ಒಬ್ಬರು ಟ್ಯಾಕ್ಸಿನಲ್ಲಿ, ಓನ್ ಕಾರಲ್ಲಿ, ಒಬ್ಬರು BMTCಯಲ್ಲಿ, ಒಬ್ಬರು ಮೆಟ್ರೋದಲ್ಲಿ. ಸೊ ಎಲ್ಲ ಟ್ರಾನ್ಸ್ಪೋರ್ಟ್ನು ಬಳಸ್ಕೊಂಡು ನಾವು ಇಲ್ಲಿ ಮುನಿ ವೆಂಕಟಯ್ಯ ರಂಗಮಂದಿರದಿಂದ ರವೀಂದ್ರ ಕಲಾಕ್ಷೇತ್ರವರೆಗೂ ಯಾರು ಫಸ್ಟ್ ಹೋಗ್ತಾರೆ, ಯಾರ್ದು ಎಷ್ಟು ದುಡ್ಡಾಯಿತು, ಇದೆಲ್ಲ ಲೆಕ್ಕ ಹಾಕೋ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. 10:30ಕ್ಕೆ ಬುಕ್ ಮಾಡಿದ್ದು, ಇನ್ನೂ 3 ಮಿನಿಟ್ಸ್ ಅಂತ ಒಂದು 7 ಮಿನಿಟ್ಸಿಂದ ತೋರಿಸ್ತಾ ಇದೆ. ಓ ಮೈ ಗಾಡ್, ಇವತ್ತು ಕ್ರಿಸ್ಮಸ್ಸು ಬೇಗ ಸಿಗುತ್ತೆ. ಬೈಕ್ ಟ್ಯಾಕ್ಸಿ ಅಂದ್ಕೊಂಡೆ, ದಿನಕ್ಕಿಂತ ಇವತ್ತು ತುಂಬ ಡಿಲೇ ಆಗಿದೆ. ಐ ಆಮ್ ಲ್ಯಾಗಿಂಗ್ ಬಿಹೈಂಡ್. ನೋಡೋಣ ಏನು ಮಾಡೋಕ್ಕಾಗತ್ತೆ ಅಂತ. ಏನು ಸರ್, ಬೇಗ ಬನ್ನಿ, 2 ನಿಮಿಷ ಅಂತ ತೋರಿಸ್ತದೆ. ಹಾಂ, ಜಬ್ ನಸೀಬ್ ಹೋಗಿ ಕ್ಯಾ ಕರೆಗಾ ಪಾಂಡು ಅಂತ ಹೇಳ್ತಾರಲ್ಲ, ನಂದು ಆ ಸಿಚುವೇಶನ್ ಆಗಿದೆ ಇವತ್ತು. ಅದೇನೋ ಗೊತ್ತಾಗ್ತಾ ಇಲ್ಲ, ನೋಡೋಣ. ಐ ಆಮ್ ಜಸ್ಟ್ ಪ್ರೇಯಿಂಗ್ ಬೇರೆಯವ್ರಿಗೆ ಟ್ರಾಫಿಕ್ ಇರಲಿ ಅಂತ. ಬೈಕ್ ಅಂದರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು, ನೋಡೋಣ. ಇವರು ಕ್ಯಾಬ್ ಹತ್ತಿದ್ರು, ಅವರು ಬೈಕು ಹತ್ತಿದ್ರು. ಅಯ್ಯಯ್ಯೋ, ಬೈಕನ್ನು ಓವರ್ ಕಾನ್ಫಿಡೆನ್ಸಲ್ಲಿ ನಾನು ತೊಗೊಂಬಂದಿದ್ದು ಬ್ಯಾಗೇ ಮರ್ತೋದೆ. ಛೇ ಪಾರ್ಕಲ್ಲೇ ಬ್ಯಾಗ್ ಬಿಟ್ಬಿಟ್ಟಿದ್ದೀನಲ್ಲ ಗುರು, ಇಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಅದಕ್ಕೆ ಹೇಳೋದು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಮನುಷ್ಯನಿಗೆ ಅಂತ. ಯಾರು ಎತ್ಕೊಂಡು ಹೋಗಿಲ್ದಿದ್ರೆ ಸಾಕಪ್ಪ ಬ್ಯಾಗು. ಚಂದನ್ ಸರ್ ತೊಗೊಂಡಿದ್ದಾರಂತೆ ಬ್ಯಾಗು. ಸೊ ಲೆಟ್ ಮಿ ಗೋ ಆ್ಯಂಡ್ ಕಲೆಕ್ಟ್ ಇಟ್. ಸಾರಿ ಅಂತೂ ಇಂತೂ ಹೆಂಗೋ ಚಂದನ್ ಅಣ್ಣ ತೊಗೊಂಡಿದ್ದಾರೆ ಬ್ಯಾಗು. ಸೊ ಬಟ್ ವಾಪಸ್ ಬಂದು ಟೈಮ್ ವೇಸ್ಟ್ ಆಯಿತು. ಛೇ ಅಣ್ಣ, ಫಸ್ಟ್ ಹೇಳೋದಲ್ವ ಬ್ಯಾಗ್ ತೊಗೊಂಡಿದ್ದೀನಿ ಅಂತ. ನೋಡಿ, ಇವ್ರು ರೇಸ್ ಮಾಡ್ತೀವಿ, ಇನ್ನೊಂದು ವಿಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅಂತ, ಜಾಕೆಟ್ಟು, ಹೆಲ್ಮೆಟ್ಟು, ಬ್ಯಾಗು ಎಲ್ಲ ಬಿಟ್ಟೋಗಿದ್ದಾರೆ. ಇದನ್ನೆಲ್ಲ ಇವಾಗ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಹೋದ್ರು ನಾನೇ ಫಸ್ಟ್. ಚಂದನಣ್ಣ ಕನ್ಫರ್ಮ್ ಮಾಡಿದ್ರು ಬ್ಯಾಗ್ ಅವ್ರು ತೊಗೊಂಡಿದ್ದಾರೆ ಅಂತ. ಫಸ್ಟ್ ಗೂಗಲ್ ಮ್ಯಾಪ್ ಹಾಕೊಳ್ಳೋಣ ಇರುವರು. ಯಾಕೋ ಆಮೆ ಮತ್ತೆ ಮೊಲಾಕತೆ ಆಗಂಗಿದೆ ನಂದು. ಗೂಗಲ್ ಮ್ಯಾಪ್ಸ್ ಪೆಟ್ರೋಲ್ ಹಾಕಿಸ್ಕೊಳ್ಳೋ ಮುಂಚೆ ನಾನು ಹೇಳ್ದಂಗೆ ಫಸ್ಟು ಗೂಗಲ್ ಮ್ಯಾಪ್ ಹಾಕ್ಕೊಳ್ಳೋಣ. ಎಲ್ಲಿ ಆಮೇಲೆ ಸರ್ ಹೇಳ್ದಂಗೆ ಬೇರೆ ಕಡೆ ಲ್ಯಾಂಡ್ ಆಗಿಬಿಟ್ರೆ ಓವರ್ ಕಾನ್ಫಿಡೆನ್ಸು ಈ ಮೊಲ ಮತ್ತು ಆಮೆ ಕತೆ ಥರ ಆಗ್ಬಿಡುತ್ತೆ ನನ್ನ ಕತೆನೂ. ಸೊ ಫಸ್ಟು ಗೂಗಲ್ ಮ್ಯಾಪ್ ಹಾಕ್ಕೊಳ್ಳೋಣ ಇರಿ. ಸೊ ಗೈಸ್ 24 ಮಿನಿಟ್ಸ್ ತೋರಿಸ್ತಾ ಇದೆ. ಬೇರೆಯವ್ರು ಬರೋ ಮುಂಚೆ ಫಸ್ಟು ನಾವು ರೀಚ್ ಆಗೋಣ. ಓ, ಇದು 4 ಮಿನಿಟ್ಸ್ ಅವೇ ಅಂತ ಇನ್ನೂ ಜಾಸ್ತಿ ಆಗಿದೆ ಟೈಮು. ನಾನು ಬೇರೆ ಬುಕ್ ಮಾಡ್ತಾನೆ ಈಗ. ಒನ್ ಮಿನಿಟ್ ಅವೇ ಅಂತೆ. ಇನ್ನು ಯಾವುದೋ ಬೇರೆ ಬುಕ್ ಮಾಡಿದೆ. ಓಕೆ, ಲೆಟ್ಸ್ ಮೀಟ್ ಮಹೇಶ್ ಅಣ್ಣ. ಓಕೆ ನೋಡಿ ಫ್ರೆಂಡ್ಸ್, ಎಲ್ಲರೂ ಹೊಟ್ಟೋದ್ರು. ನನ್ನ ರೈಡ್ ಇವಾಗ ಸಿಕ್ಕಿದೆ. ರ್ಯಾಪಿಡೋ ಸರ್. ಹೆಲೋ ಸರ್, ಆ್ಯಕ್ಚುಲಿ ನಾವು ರೇಸ್ ಥರ ಮಾಡ್ತಾ ಇದೀವಿ. ಯಾರು ಬೇಗ ಹೋಗ್ತಾರೆ, ಆಟೋರ, ಬಸ್ಸಲ್ಲ, ರ್ಯಾಪಿಡೋಲ ಅಂತ. ಸೊ ಒಂದು ಹಾಯ್ ಅಂದ್ಬಿಡಿ ಸರ್. ಸರ್ ಹೆಲ್ಮೆಟ್ ಇದೆಯಾ? ಓಕೆ, ಕೂತ್ಕೊಳ್ಳೋಣ. ಸೊ ಇವಾಗ ನಾನು ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗಿದ್ದೀನಿ. ಬಸ್ಗೆ ಕಾಯ್ತಾ ಇದ್ದೀವಿ. ಇವಾಗ 401 ಆರ್ ಬಂತು. ದಟ್ ಗೋಸ್ ಟು BL ಸರ್ಕಲ್. ದಟ್ಸ್ ನಾಟ್ ದ ಬಸ್ ಐ ಶುಡ್ ಟೇಕ್. ಸೊ ಇವಾಗ ನಾನು 225 ಸಿಗೆ ಕಾಯಬೇಕು, ಇಲ್ಲಾಂದರೆ 225 B ಲಕ್ಕಿದ್ರೆ. ಸೊ ನೋಡೋಣ. ಏನು ಗುರು ಎತ್ಕೊಳ್ತಾನೆ ಈ ರೇಂಜಿಗೆ ಟ್ರಾಫಿಕ್ಕು. ಟೈಮಿಗೆ ರೀಚ್ ಆಗ್ತೀವ ಇಲ್ವೋ ಏನು ಕತೆ? ಇರಲಿ ಪರವಾಗಿಲ್ಲ, ಹೇಗಿದ್ರು ನಾವೇ ಬೇಗ ಹೋಗೋದು. ದಾರಿ ಬಿಡಿ. ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಟ್ರಾಫಿಕ್ ಅಷ್ಟೊಂದಿಲ್ಲ. ಬೇಗ ಸಿಗ್ನಲ್ ರೀಚ್ ಆಗಿದ್ವಿ. ಇನ್ನೊಂದು 2 ನಿಮಿಷದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗೇ ಬರ್ತೀವಿ.
ಸೇರಿದ್ವಿ. ಸಿಗ್ನಲ್ ಕ್ರಾಸ್ ಮಾಡಿದ ತಕ್ಷಣ ಮೆಟ್ರೋ. ಸುಮಾರು ಒಂದು 6 ನಿಮಿಷ ಆಗಿದೆ ಅಷ್ಟೇ ನಮಗೆ ಮೆಟ್ರೋ ಸ್ಟೇಷನ್ ತಲುಪೋದಕ್ಕೆ. ಮುನಿ ವೆಂಕಟಯ್ಯ ರಂಗಮಂದಿರದ ರಾಜರಾಜೇಶ್ವರಿ ನಗರ್ ಮೆಟ್ರೋ ಸ್ಟೇಷನ್ ಅಂತ. ಅಲ್ಲ, ಇದು ಕಾಂಪಿಟೇಷನ್ನೇ ಬೇಕಿರಲಿಲ್ಲ. ಪಿ ಡಿ ಸರ್ ಯಾಕೆ ಕಾಂಪಿಟೇಷನ್ ಮಾಡಿದ್ರು ಅಂತ. ಆರಾಮಾಗಿ ಗೆಲ್ಬೋದು. ನಾನಂತೂ ನಿಧಾನಕ್ಕೆ ಎಲ್ಲಾದರೂ ನಿಲ್ಲಿಸಿ ಕಾಫಿ ಗಿಫಿ ಕುಡ್ಕೊಂಡು ಹೋಗ್ಬೋದಲ್ವಾ. ಇನ್ನು ಅವ್ರಿಗೆಲ್ಲ ಆಟೋ ಸಿಕ್ಕಿ, ಬೈಕ್ ಸಿಕ್ಕಿ, ಬಸ್ ಸಿಕ್ಕಿ ಬರೋಷ್ಟೊತ್ತಲ್ಲಿ ಬಾಂಬ್ ಆರಾಮಾಗಿ ಹೊಟ್ಟೋಗ್ಬಿಡ್ಬೋದು ನಾವು. ಈಗಾಗಲೇ ನಾಯಂಡಹಳ್ಳಿ ಫ್ಲೈಓವರ್ ಹತ್ರ ಇದ್ದೀನಿ. ಪ್ರಾಬಬಲಿ ಇನ್ನೊಂದು ಫ್ಲೈಓವರ್ ಅಷ್ಟೇ. ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು 15 ನಿಮಿಷದಲ್ಲಿ ಇದ್ದರೆ ಹೆಚ್ಚು. ಶ್ರುತಿಯವ್ರು ಇನ್ನೂ ಏನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಿದ್ರು, ಅವ್ರಿಗೆ ಸಿಗ್ತಲ್ವ ಗೊತ್ತಿಲ್ಲ. ಈ ಬೈಕ್ ಟ್ಯಾಕ್ಸಿ ಅವ್ರನ್ನ ನಂಬಾರ್ದು ಇವರು. ಹೆಂಗಂದ್ರೆ ನುಗ್ಬಿಟ್ಟು ಹೊಡೆದ್ಬಿಡ್ತಾರೆ. ಇರಲಿ ಪರವಾಗಿಲ್ಲ, ಆರಾಮಾಗಿ ಇನ್ನೂ ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ. ಪೆಟ್ರೋಲ್ ಹಾಕಿಸ್ಕೊಂಡು ನೆಮ್ಮದಿಯಾಗಿ ಹೋಗೋಣ. ಏನೇ ಆಗಲಿ ಈ ಸರಿ ಗೆಲುವು ಅಣ್ಣಂದೇ ಗೆಲುವಾಗಿದೆ. ಮರಿ ಹೊಡೆ, ಅಣ್ಣನ್ಗೆ ಗೆಲುವಾಗಿದೆ. ಆದರೂ ಯಾಕೋ ಆಮೆ ಮತ್ತೆ ಮೊಲದ ಕೇಸ್ ಆಗಬಾರ್ದು ಅನ್ನೋದೊಂದು ಅಷ್ಟೇ ಕನ್ಸನ್ನು. ಇರಲಿ ಪರವಾಗಿಲ್ಲ, ಗೆಲ್ಲೋಣ. ನೋಡಿ, ಇದು ಮೊದಲನೇ ಜಂಕ್ಷನ್ ಜಾಮ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ. ಇದು ಮೊದಲನೇ ಅಡೆತಡೆ. ಹಿಂಗೆ ಇವಾಗ ಇನ್ನೂ ಒಂದು ಸಿಗ್ನಲ್ ದೊಡ್ಡದಿದೆ. ಅದಾದಮೇಲೆ ನಾಯಂಡಹಳ್ಳಿ BHEL ಜಂಕ್ಷನ್ನು, ಅದಾದಮೇಲೆ ದ ಫೇಮಸ್ ಬ್ರಿಡ್ಜ್ ಆನ್ ಟಾಪ್ ಆಫ್ ವೃಷಭಾವತಿ ಕಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ಅದು ಎಲ್ಲನೂ ದಾಟಿ ಹೋರಾಡಿಕೊಂಡು ಇವಾಗ ಕಲಾಕ್ಷೇತ್ರ ರೀಚ್ ಆಗಬೇಕು. ಸೊ ಮೊದಲನೇ ಸಿಗ್ನಲ್ ಅಂತೂ ಕ್ಲಿಯರ್ ಆಗಿ ಪಾಸ್ ಆಯಿತು, ನೋಡ್ತಾ ಇದ್ದೀರಾ. ಹ್ಯಾಪಿ ವೀಕೆಂಡ್ ಅಲ್ಲ, ರಜಾ ಇರೋದ್ರಿಂದ, ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಸ್ವಲ್ಪ ವಾಸಿ ಟ್ರಾಫಿಕ್. ನೋಡಿ, ಇದು ಫೇಮಸ್ ಆರ್ಚ್. ಇವಾಗ ಆರ್ಚ್ ಸಿಗ್ನಲ್ ದಾಟ್ತಾ ಇದ್ದೀನಿ. ತುಂಬ ಏನು ಟ್ರಾಫಿಕ್ ಇಲ್ಲ, ಜನ ಮಾತ್ರ ಹಿಂಗಂದ್ರೆ ಓಡಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೆಂಗೆ ಬರ್ತಾರೆ ಅಡ್ಡ. ನಮ್ಮ ಕಷ್ಟ ನಮಗೆ ಗೊತ್ತು. ಓಕೆ, ಸೊ ಇವಾಗ RR ನಗರ್ ದಾಟಿ ಮೈಸೂರು ರೋಡ್ ಎಂಟರ್ ಆಗಿದ್ದೀನಿ. ಸೊ ಲುಕ್ಸ್ ಅ ಲಿಟಲ್ ಫ್ರೀ ದ್ಯಾನ್ ಯೂಶುವಲ್ ಫಾರ್ ಶೋರ್. ನೋಡೋಣ. ರಜಾ ದಿವಸ ಏನು ಟ್ರಾಫಿಕ್ ಇರಲ್ಲ ಅಂದ್ಕೊಂಡ್ರೆ ಆಚಿಂದ ರೈಟ್ ತಗೊಂಡ ಫುಲ್ಲು ಜಾಮ್. ಅಯ್ಯೋ ರಾಮ. ಸೊ ಇವಾಗ ನನಗೆ 225B ಬಂದಿದೆ ನನ್ನ ಲಕ್ಕಿಂದ. ಸೊ ಇದು ಡೈರೆಕ್ಟ್ ಮಾರ್ಕೆಟ್ ಹತ್ರನೇ ಹೋಗೋದಿದು. ಸೊ ನನ್ನ ಲಕ್ ಒಳ್ಳೇದಾಯಿತು, ನಂಗೆ 225Bನೇ ಸಿಕ್ಕಿದೆ. ಸೊ ಮಾರ್ಕೆಟಿಂದ ಕಲಾಕ್ಷೇತ್ರ ತನಕ ನಡ್ಕೊಂಡು ಹೋಗ್ತೀನಿ. ಆರಾಮಾಗಿ ಓಡಿಸಿ ಸರ್. ನಾವೀಗ ಮುನಿ ವೆಂಕಟಪ್ಪ ಆಡಿಟೋರಿಯಂ RR ನಗರಿಂದ ಹೊರಟಿದ್ದೀವಿ. ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಬೇಕು. ಬೈಕ್ ಟ್ಯಾಕ್ಸಿ ಫೈನಲಿ ನಂಗೆ ಸಿಕ್ತು. ನನಗೆ ಕೊನೆಯದಾಗಿ ಸಿಕ್ಕಿದ್ದು. ಸೊ ಮೇನಾಗಿ ಏನು ಮಾಡೋದು ಹಾಗಾದ್ರೆ ನೀವು ಸರ್? ಓ, ಸೊ ನಮ್ಮ ರ್ಯಾಪಿಡೋ ಅನ್ನೊಂದು ಅವ್ರದ್ದೇ ಬಿಸ್ನೆಸ್ ಇದೆಯಂತೆ. ಇದು ಅವ್ರಿಗೆ ಟೈಮ್ ಸಿಕ್ಕಿದಾಗ ಹಿ ಟೇಕ್ಸ್ ರೈಡ್ಸ್. ನೋಡಿ, ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ ಬೆಂಗಳೂರಲ್ಲಿ. You're gonna lose. No, I am optimistic. We have a good driver, and as soon as the signal We're gonna clears, we will We'll race. lose. We will. Hey guys, We are doing our first video blog, and it's a race between transport vehicles. and we have chosen taxi. It's from RR Nagar to Ravindra Kalakshetra. let the race begin. Now we're currently on the metro track in a flyover, and we're on Mysore Road. ಎಲ್ಲಾದರೂ ಇರು, ಎಂತಾದರೂ ಇರು, ಬೆಂಗಳೂರಲ್ಲಿ ನೀ ಟ್ರಾಫಿಕ್ ಜಾಮ್ ಅಲ್ಲಿರು ಅಂತ ಹಾಡು ಬದಲಾವಣೆ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಟ್ರಾಫಿಕ್ ಜಾಮ್. ಇದು ಸ್ಟ್ರೈಟ್ ಮೈಸೂರು ರೋಡಲ್ಲಿ ಆಗಿರ್ತಕ್ಕಂಥ ಜಾಮು. ಸೊ ಅಷ್ಟೇ, ಸಂಭ್ರಮ ನಮ್ಮದು ಇಲ್ಲಿಗೆ ಮುಗೀತು. ಇನ್ನು ಇದನ್ನು ದಾಟೋ ಅಷ್ಟರಲ್ಲಿ ಏನಾಗುತ್ತೆ ನೋಡಬೇಕಾಗಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್.
ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ತಾ ಇದ್ದೀವಿ ಈಗ. ಎಸ್ಕಲೇಟರ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಎಸ್, ಕಾಣಿಸ್ತು, ಆ ಕಡೆ ಇದೆ. ರಜೆ ದಿನ ಆಗಿರೋದ್ರಿಂದ ಇವತ್ತು ಮೆಟ್ರೋ ಸ್ಟೇಷನ್ ತುಂಬ ಖಾಲಿ ಅನ್ನಿಸ್ತದೆ. ಲಿಟ್ರಲಿ ಎಂಟಿ ಮೆಟ್ರೋ ಸ್ಟೇಷನ್. ಮೆಟ್ರೋ ಬರೋದಕ್ಕೆ ಇನ್ನು 6 ನಿಮಿಷ ಇದೆ. ಅಲ್ಲಿ ತನಕ ಸ್ವಲ್ಪ ಚಿಲ್ ಔಟ್ ಮಾಡೋಣ. ನಂತರ ನೈಂಡಲ್ಲಿ ಫ್ಲೈಓವರ್ನಲ್ಲಿ ಗಾಳಿ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ನಾನೇ ಸೆಕೆಂಡ್ ಅಥವಾ ಥರ್ಡು ತಲುಪ್ಬೋದು. ನನಗೆ ಈ ಬೈಕ್ ಅವನ ಮೇಲೆ ಒಬ್ಬನ ಮೇಲೆ, ಆ ಬೈಕ್ ಟ್ಯಾಕ್ಸಿಕ್ಕಿನ್ನ ಆ ಬೈಕ್ ಅವನಿದಾರಲ್ಲ ಅವ್ರ ಮೇಲೆ ಡೌಟ್ ಜಾಸ್ತಿ. ಅವನೇ ಗೆಲ್ಲೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಅಂತೂ ಇಂತೂ ಪೆಟ್ರೋಲ್ ಬಂಕ್ ಸಿಕ್ತು. ಸೊ ಫಸ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಆಮೇಲೆ ಮುಂದಿನ ಕಾರ್ಯಾಚರಣೆ ನೋಡೋಣ. ಅಣ್ಣಂದ್ರ ಅಭಿಮಾನಿಗಳ ಸ್ವಲ್ಪ ನಿಧಾನಕ್ಕೆ ಬರ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ದಾರಿ ಬಂದ್ವಿ. ಫುಲ್ ಟ್ಯಾಂಕ್ ಹಾಕಿಸ್ಕೊಂಬಿಟ್ಟು ಪಿ ಡಿ ಸರ್ ಹತ್ರ ಬಿಲ್ ಸಬ್ಮಿಟ್ ಮಾಡಿಬಿಟ್ಟು ಫುಲ್ ಅಮೌಂಟ್ ಇಸ್ಕೊಂಬಿಡೋಣ. ಹೆಂಗೆ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಗಾಡಿಗೆ ಫ್ಯೂಲಿಂಗ್ ನಡೀತಾ ಇದೆ. ಸೊ ಫುಲ್ ಟ್ಯಾಂಕ್ ಮಾಡೋಕೆ ಹೇಳಿದ್ದೀನಿ, ನೋಡುವ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ. ಶೆಲ್ ಅವ್ರು ಯಾವುದೇ ಥರದ ಸ್ಪಾನ್ಸರ್ ಮಾಡ್ತಿಲ್ಲ. ನಮ್ಮ ಒನ್ ಆ್ಯಂಡ್ ಓನ್ಲಿ ಸ್ಪಾನ್ಸರ್ ಅಂದರೆ ಅದು ನಮ್ಮ ಪಿ ಡಿ ಸರ್ ಅಷ್ಟೇ. ಗಾಡಿ ಫುಲ್ ಟ್ಯಾಂಕ್ ಆಯಿತು. ನಾನು ಎನರ್ಜೆಟಿಕ್ ಆಗಿದ್ದೀನಿ. ಮತ್ತು ನಮ್ಮನ್ನು ಸೋಲ್ಸೋದು ಇನ್ಯಾರು. ಲೆಟ್ಸ್ ಗೋ. ನಾನು ಬೆಳಗ್ಗೆ ಹೊರಟಾಗ ತುಂಬ ಚಳಿ ಇತ್ತು, ಸ್ವೆಟರ್ ಎಲ್ಲ ಹಾಕೊಂಡಿದ್ದೆ. ಇವಾಗ ಶೆಕೆ ಆಗ್ತದೆ. ಬೆಂಗಳೂರು ವೆದರ್ ಅಂತೂ ನಂಬಕ್ಕೆ ಆಗಲ್ಲ. ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಸಾಯಂಕಾಲ, ರಾತ್ರಿ ತಿರ್ಗಾ ಫುಲ್ ಚಳಿ. ಮಜವಾಗಿದೆ. ಮೆಟ್ರೋ ವೈಟ್ ಫೀಲ್ಡು ಕಾಡುಗೋಡಿ ಹೋಗೋ ಮೆಟ್ರೋ ಈಗ ಇನ್ನೇನು ಸ್ಟೇಷನ್ಗೆ ಬರ್ತಿದೆ. ಸೊ ಈ ಟ್ರೈನ್ನ ತೊಗೊಂಡು ನಾವು ಡೈರೆಕ್ಟಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಷನಲ್ಲಿ ಇಳಿದ್ರೆ ಅಲ್ಲಿಂದ ಒನ್ ವೇ ಇಲ್ಲ, ಡೈರೆಕ್ಟಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದುಬಿಡ್ಬೋದು. ಇಲ್ಲ ಅಂದರೆ ಮೆಜೆಸ್ಟಿಕ್ಕಲ್ಲಿ ಇಂಟರ್ಚೇಂಜ್ ಮಾಡಿ ಗ್ರೀನ್ ಲೈನ್ ತೊಗೊಂಡು ಅಲ್ಲಿಂದ ಚಿಕ್ಕಪೇಟ್ ಸ್ಟೇಷನಲ್ಲಿ ಇಳ್ಕೊಂಡು ಚಿಕ್ಕಪೇಟಿಂದ ಆಟೋ ತೊಗೊಂಡು ಇಲ್ಲ ಬೈಕ್ ಟ್ಯಾಕ್ಸಿ ತೊಗೊಂಡು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ಬೋದು. ಆದರೆ ನಾನು ಇವತ್ತು ಡೈರೆಕ್ಟಾಗಿ ಪರ್ಪಲ್ ಲೈನ್ ತೊಗೊಂಡು ಸರ್ ಎಂ ವಿ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ಬೈಕ್ ಟ್ಯಾಕ್ಸಿ ತೊಗೊಂಡು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಫ್ರೀ ಟಿಕೆಟ್ ತೊಗೊಂಡಿದ್ದೀನಿ. ಸೊ ನೀವು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತೊಗೊಂಡಿದ್ದು ಇಟ್ ಈಸ್ ಓನ್ಲಿ 23 ರುಪೀಸ್, ಅಂದರೆ 23 ರೂಪಾಯಿ ಆಗುತ್ತಷ್ಟೇ. ಸೊ ಬೇರೆ ಮೋಡ್ಸ್ನ ಕಂಪೇರ್ ಮಾಡಿದರೆ ಈ ಆಪ್ಷನ್ ತುಂಬ ಅಫೋರ್ಡೆಬಲ್ ಅಂತ ನಾನು ಹೇಳ್ತೀನಿ. ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸಿಗ್ನಲಲ್ಲಿ ಕಾಯ್ತಾ ಇದ್ದೀವಿ. ಸೊ ಇನ್ನೊಂದು ಏನು ಹೇಳಬೇಕಂದ್ರೆ, ಇವತ್ತು 25 ಡಿಸೆಂಬರ್ ಅಂದರೆ ಕ್ರಿಸ್ಮಸ್ಸು, ಪಬ್ಲಿಕ್ ಹಾಲಿಡೇ, ಎಲ್ಲರೂ ಮನೇಲಿರ್ತಾರೆ. ಸೊ ರಶ್ ಸ್ವಲ್ಪ ಅಲ್ಲ, ಏನು ಕಮ್ಮಿ ಇದೆ, ಸೀಟ್ ಖಾಲಿಯಾಗಿದೆ ಬಸ್ಸಲ್ಲಿ. ಅದೇ ಮಾಮೂಲಿ ದಿನ ಹೋಗಿದ್ರೆ ತುಂಬ ರಶ್ ಇರುತ್ತೆ, ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಬಸ್ಸಿಗೆ ಕಾಯಬೇಕು, ಅದೆಲ್ಲ ಇರುತ್ತೆ. ಸೊ ಅದನ್ನು ಲೈಕ್ ಯು ಟು ಕೀಪ್ ದಟ್ ಇನ್ ಮೈಂಡ್ ಆಲ್ಸೋ, ಬಿಕಾಸ್ ಟುಡೇ ಇಸ್ ಪಬ್ಲಿಕ್ ಹಾಲಿಡೇ. ಸೊ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಕಮ್ಮಿ ಇದೆ. ಆರಾಮಾಗಿ ಬಸ್ಸಲ್ಲಿ ಕೂತಿದ್ದೀನಿ, ಕಿಟಕಿ ತೆಗೆದಿದೆ, ಎಲ್ಲ ಕಾಲೇಜ್ ಹೋಗಿ. ಹಾಯ್. ಸೊ ಇವತ್ತು ನಾವು ಆರ್ ಆರ್ ನಗರದಲ್ಲಿರೋ ಮುನಿ ವೆಂಕಟಯ್ಯ ರಂಗಮಂದಿರದಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೈ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಸೈಕಲ್. ಬೇರೆ ಥರ ಟ್ರಾನ್ಸ್ಪೋರ್ಟೇಷನಲ್ಲಿ ಬರ್ತಾ ಇದ್ದಾರೆ ಕಮ್ಯುನಿಕೇಷನಲ್ಲಿ.
like Rapido, car, bike, BMTC, metro, everything. ಸೊ ನೋಡೋಣ ಯಾರು ಬೇಗ ಹೋಗ್ತಾರೆ ಅಂತ. ಸೊ ಸೈಕಲ್ ಹೋಗೋ ಬೆನಿಫಿಟ್ಸ್ ನಿಮಗೆ ಆಮೇಲೆ ಹೇಳ್ತೀನಿ, ಬಟ್ ಇವಾಗ ಸದ್ಯಕ್ಕೆ ನೋಡೋಣ ವಾಟ್ ಇಸ್ ಇಂಟ್ರೆಸ್ಟಿಂಗ್ ಹ್ಯಾಪ್ನಿಂಗ್ ಥ್ರೂ ಔಟ್ ದ ವೇ, ರೈಟ್? ಓಕೆ ನೋಡಿ, ಇವಾಗ ನಾನು ಐ ಆಮ್ ಅಪ್ರೋಚಿಂಗ್ ಶಿರ್ಸಿ ಸರ್ಕಲ್ ಫ್ಲೈಓವರ್ 10:54. ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಈ ಫ್ಲೈಓವರ್ ದಾಟಕ್ಕೆ ಇವತ್ತು ಅಂತ. ಸೊ ದಿ ಒನ್ ಆಫ್ ದಿ ಫೇಮಸ್, ಓಲ್ಡೆಸ್ಟ್, ಒನ್ ಆಫ್ ದಿ ಫಸ್ಟ್ ಆ್ಯಂಡ್ ವೆಲ್ ಕನ್ಸ್ಟ್ರಕ್ಟೆಡ್ ಫ್ಲೈಓವರ್ ಇದು. ಸೊ ಭಾಳ ವರ್ಷಗಳಿಂದ ಸಿಕ್ಕಾಪಟ್ಟೆ ಲಾರಿ ಟ್ರಾಫಿಕ್ನ ಮತ್ತು ಬೆಂಗಳೂರು ಟ್ರಾಫಿಕ್ನ ಡೀಲ್ ಮಾಡ್ತಾ ಇರುವಂಥ ಒಂದು ಫ್ಲೈಓವರ್. ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಟರ್ಮಿನಲ್ ಹತ್ರ ಬಂದೆ. ಇಲ್ಲಿ ಸ್ವಲ್ಪ ವಾಹನ ದಟ್ಟಣೆ ಜಾಸ್ತಿ ಇದೆ. ಚಲೋ 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 ಚಲೋ. ಏನು ಗುರು, ಹಾಂ, ಆರಾಮಾಗಿ ಒಂದೇ ಗೇರಲ್ಲಿ ಗೆದ್ದುಬಿಡ್ತೀನಿ ನಾನಂತೂ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೋದು ಅಂತ ಒಂದು ಸಣ್ಣ ಕುತೂಹಲ. ಟ್ರಾಫಿಕ್ ಆ್ಯಸ್ ಯೂಶ್ವಲ್ ಇದೆ, ಏನು ಅಂಥದ್ದೇನು ಖಾಲಿ ಜಾಗಗಳ ಥರ ಏನು ಕಾಣಿಸ್ತಾ ಇಲ್ಲ. ನಾನು ಆಲ್ರೆಡಿ ನಾಯಂಡಹಳ್ಳಿ ಬಿಟ್ಟಾಯಿತು, ಇನ್ನೊಂದು 10-15 ನಿಮಿಷದಲ್ಲಿ ರವೀಂದ್ರ ಕಲಾಕ್ಷೇತ್ರ. ಓಕೆ, ವಿಲ್ ವೆಯ್ಟ್ ಆ್ಯಂಡ್ ಸಿ. ಯೂಶಲ್ ಆಗಿ ಬಾಪೂಜಿ ನಗರದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಲಕ್ಕಿಲಿ ಅಥವಾ ದೇವರು ನಾನು ಗೆಲ್ಲಬೇಕು ಅಂತನೋ ಏನೋ ಗೊತ್ತಿಲ್ಲ, ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಸಿದ್ದಾನೆ. ಈಗ ವಿ ಆರ್ ಗೋಯಿಂಗ್ ಟುವರ್ಡ್ಸ್ KR ಮಾರ್ಕೆಟ್. ಇಲ್ಲೂ ಕೂಡ ಲಕ್ಕಿಲಿ ಟ್ರಾಫಿಕ್ ಕಮ್ಮಿ ಇದೆ. ನಮ್ಮ ಚಂದನ್ ಅಣ್ಣನ ಕಾರ್ ಅಂತೂ ಕಾಣಿಸ್ತಾ ಇಲ್ಲ. ಅಣ್ಣ ಏನಾದ್ರು ಬೇಗ ಹೋಗಿಕ್ಬಿಟ್ರ ಹೆಂಗೆ ಅಂತ ಅಣ್ಣನ ನಂಬಕ್ಕಾಗಲ್ಲ. ನೋಡಿ, ಇವಾಗ ಹಿಂದ್ಗಡೆ ಕ್ಯಾಬಲ್ಲಿ ಪಾರ್ಥ ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಅವ್ರ ಕ್ಯಾಬ್ನವ್ರು ಪಾಪ ಜೋರಾಗಿ ಚಚ್ಚಿ ಗಾಡಿ ಓಡಿಸ್ತಾ ಇದ್ದಾರೆ. ನೋಡಿ, ಬಂದರು ನೋಡಿ, ಇವಾಗ ಬರ್ತಾರೆ ಪಕ್ಕದಲ್ಲಿ. ನೋಡಿದ್ರ ಅವ್ರು ವಿಡಿಯೋಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. Okay. The guy who is coming with his own car is actually, we're going to just overtake him right now. We're going to overtake him right now. ನಾನಂತೂ ಸ್ಪೀಡಾಗಂತ ಹೋಗ್ತಾ ಇಲ್ಲ, 30-40 ರೇಂಜಲ್ಲೇ ಹೋಗ್ತಾ ಇದ್ದೀನಿ. ಹೇಗಿದ್ರು ನಾನೇ ಗೆಲ್ಲೋದು ಅಂತ ಗೊತ್ತಲ್ವಾ. ಸುಮ್ಮನೆ ಏನಕ್ಕೆ ಬೇಗ ರೀಚ್ ಆಗಿ ಅವ್ರ ಮನಸ್ಸಿಗೆ ನೋವು ಮಾಡೋದು ಅಂತ, ಎಷ್ಟು ಬೇಗ ರೀಚ್ ಆಗ್ಬಿಟ್ಟ ನೋಡು ಅಂತ. ಅವ್ರಿಗೂ ಸ್ವಲ್ಪ ಕಾಂಪಿಟೇಟಿವ್ ಮೋಡ್ ಬರಲಿ ಅನ್ನೋ ಕಾರಣಕ್ಕೆ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಸೊ ನಾನೀಗ ಈ ಆರ್ಚ್ ಹತ್ರ ಬಂದಾಯಿತು. ನಿಮ್ಗೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಈ ಆರ್ಚಿಂದ ಏನು ಮುಂದೆ ಹೋಗಿ ನೆಕ್ಸ್ಟ್ ಹೇಳಿದ್ರೇ ರವೀಂದ್ರ ಕಲಾಕ್ಷೇತ್ರ. ಇನ್ನು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಇರಲಿ ಪರವಾಗಿಲ್ಲ. ಯಾರು ಎಲ್ಲಿದ್ರೇನು, ನಾವು ನಮ್ಮ ಕೆಲಸ ಶುರು ಮಾಡೋಣ. ಲೆಟ್ಸ್ ಗೋ. ಬೇಗ ಹೋಗಿ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರಲಿ ಪರವಾಗಿಲ್ಲ. ಸರ್ಕಲ್ ಫ್ಲೈಓವರ್ ಬಂತು. ನಾವು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶಿರ್ಸಿ ಸರ್ಕಲ್ ಫ್ಲೈಓವರ್ ಹತ್ತುತ್ತೀವಿ. ನನ್ನ ಪ್ರಕಾರ ವಿ ಆರ್ ವೇ ಅಹೆಡ್ ನಮ್ಮ ಮಂಚಿನಿಂದ. ನೋಡೋಣ, ಇಲ್ಲಿಂದ ಯಾವಾಗಲೂ ಶಿರ್ಸಿ ಸರ್ಕಲ್ ಫ್ಲೈಓವರ್ ಮೇಲೆ ಜಾಮ್ ಇರುತ್ತೆ. ಇಲ್ಲಿ ಮುಂದೆ ಶ್ರೀಧರ್ ಅವರೇ ಜಾಮ್ ಇರುತ್ತೆ ಅಂತೀರಾ? ಇಲ್ಲ ಅಲ್ಲ? ಸೂಪರ್. ಇನ್ನು 8 ನಿಮಿಷ ಅಂತ ಶ್ರೀಧರ್ ಅವರು ಹೇಳಿದ್ದಾರೆ. ನೋಡೋಣ. ಹತ್ತಿದ್ವಿ ಫ್ಲೈಓವರು. ಶಿರ್ಸಿ ಸರ್ಕಲ್ ಫ್ಲೈಓವರ್ ಮುಗೀತು. ನಾವು ಭಾಳ ಫಾಸ್ಟಾಗಿದ್ದೀವಿ. ನಿಮ್ಗೇನು ಅನ್ಸುತ್ತೆ ಸರ್? ನಾವೇ ಫಸ್ಟ್ ಹೋಗ್ತೀವ ಶ್ರೀಧರ್ ಅವ್ರೆ? ಏನಂತೀರ? ನಿಮ್ಗೆ ಏನು ಅನ್ಸುತ್ತೆ? ನಮ್ಮ ರೇಸಲ್ಲಿ ಯಾರು ಗೆಲ್ಬೋದು ಅಂದ್ರು? ಯಾರು ಗೆಲ್ಬೋದು ಹೇಳಿ? ಎಲ್ಲ ನಿಮ್ಮ ಅಂದಾಜಲ್ಲಿ ಯಾರು ಗೆಲ್ಬೋದು? ಬೈಕಾ? ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ನೋಡೋಣ ಇರಿ. ಅವನೇನೋ ಮಾಡ್ಕೊಂಡಿದ್ರೆ ಪೆಟ್ರೋಲ್ ಹಾಕ್ತೀರಾ, ಆ ಥರ ಏನಾರು ಆದರೆ ನಾವೇ. ಫ್ಲೈಓವರ್ ಮೇಲೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಅಂತ ಅನಿಸ್ತದೆ. ಇವಾಗ ಸ್ವಲ್ಪ ಕ್ರಿಸ್ಮಸ್ ಫೀಲಿಂಗ್
ನನ್ನ ಹಾಲಿಡೇ. ಮೈಸೂರು ರೋಡ್ ಸ್ಯಾಟಲೈಟ್ ಸ್ಟೇಷನಿಗೆ ಬಂದಿರೋದು. ಐ ಥಿಂಕ್ ಆಟೋ ಅವರು ಆಗಲೇ ರೀಚ್ ಆಗಿದ್ದಾರೆ. ಸೈಕಲ್ ಅವರು ತುಂಬ ಮುಂದೆ ಹೊರಟೋಗ್ಬಿಟ್ಟಿದ್ದಾರೆ. ನಮ್ಮದೇ ಸ್ಲೋ ಇವಾಗ. ನೋಡೋಣ. ಸೊ ಇವಾಗ ನಾವು ಈ BGS ಫ್ಲೈಓವರ್ ಮೇಲೆ ಹತ್ತಾ ಇಲ್ಲ. ನಾವು ಈಗ ತಾನೇ ಸೈಡ್ ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಬರ್ತೀವಿ ಇವಾಗ. ಯಾಕಂದರೆ ಫ್ಲೈಓವರ್ ಬಸ್ ಅಲ್ಲ, ಸೊ ಫ್ಲೈಓವರ್. ಸೊ ನೋಡೋಣ. ಸಿಗ್ನಲ್ಲು ಏನೋ ಗೊತ್ತಿಲ್ಲ, ಬಸ್ ಮೂವ್ ಆಗ್ತಾನೆ ಇಲ್ಲ. ಫ್ಲೈಓವರ್ ಕೆಳಗಡೆನೇ ಇದ್ದೀವಿ. on the road and doors will open on the left. Please mind the gap while ಅಪ್ಪ ಸೈಕ್ಲಿಂಗ್ ಇಷ್ಟು ಆರಾಮ್ ರೀ, ಸೀರಿಯಸ್ಲಿ. ಈ ಟ್ರಾಫಿಕ್ಕು, ಈ ಜನ, ಆ ಹಾರ್ನ್ಗಳು, ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಐ ಫೀಲ್ ಸೈಕ್ಲಿಂಗ್ ಇಸ್ ಸೋ ಗುಡ್ ಇನ್ಸೈಡ್ ದ ಸಿಟಿ. ಟು ಬಿ ಆನೆಸ್ಟ್, ಟ್ರಾಫಿಕ್ ಇರಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೆ ಒಂದು ಯೋಚನೆ ಮಾಡಿ, we are all in hurry, but nobody is on time. Isn't it true? So We are stuck in traffic now. I think we're gonna lose. No, I don't think so. As soon as we cross this patch, no, I trust the driver here. I think he will take us home. Yeah. You really think so? Yeah. Let's keep our fingers crossed then. Oh. ಈಗ ನಾನು ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಷನ್ ಸೆಂಟ್ರಲ್ ಕಾಲೇಜಿಗೆ ಬಂದಿದ್ದೀನಿ. 10:47ಗೆ ಎಕ್ಸಾಕ್ಟ್ಲಿ ಟ್ರೈನ್ ಹತ್ತಿದ್ದು. ಇಲ್ಲಿ 11:07ಗೆ ಬಂದು ಎಕ್ಸಾಕ್ಟ್ಲಿ 20 ಮಿನಿಟ್ಸ್ ಆಯಿತು. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ, ಬರಬೇಕು. ನೋಡೋಣ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ. ಇಲ್ಲಿ ಸದ್ಯಕ್ಕೆ ವೈಟ್ ಟಾಪಿಂಗ್ ಕೆಲಸ ನಡೀತಿದೆ. ನೋಡೋಣ, ಒನ್ ವೇ ಮಾಡ್ದಂಗೆ ಇದೆ ರೋಡು. ನಮ್ಮ ಬೈಕ್ ಟ್ಯಾಕ್ಸಿ ಅಣ್ಣವರು ಯಾವ ಕಡೆ ಬರ್ತಾರೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಅವ್ರು ಬಂದಮೇಲೆ ಒಂದು ಅಪ್ಡೇಟ್ ಮಾಡ್ತೀನಿ. ಹಾಸ್ಪಿಟಲ್, ಬ್ಯಾಂಗ್ಳೂರ್ ಫೋರ್ಟ್ ಈ ಜಂಕ್ಷನಲ್ಲಿ ನಿಲ್ಲಿಸಿದ್ದಾರೆ. ಸೊ ಎಲ್ಲ ಬಸ್ ಇಲ್ಲೇ ಇಳ್ಕೋತಿದ್ದಾರೆ ಎಲ್ಲರೂ. ಸೊ ಎಲ್ಲೋ ಇಳಿಸಿದ್ದಾರೆ. ಬಸ್ ಸ್ಟ್ಯಾಂಡ್, ಈ ರೋಡ್ ಕೆಳಗೆ ಹೋಗ್ತಾ ಇದ್ದರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಇರುತ್ತೆ, ಅಂದರೆ ಎಲ್ಲರೂ ಇಲ್ಲೇ ಇಟ್ಕೊಂಡಿದ್ವಿ. ಸೊ ಇವಾಗ ಮಾರ್ಕೆಟಿಂದ ಕಲಾಕ್ಷೇತ್ರ ತನಕ ಬೈಕ್ ಟ್ಯಾಕ್ಸಿ ತೋರ್ತೀನಿ, ಯಾಕಂದರೆ ಎಲ್ಲರೂ ಹಾಗೆ ರೀಚ್ ಆಗಿದ್ದಾರೆ. ನಾನು ಇನ್ನೂ ಡಿಲೇ ಮಾಡಿದರೆ ಚೆನ್ನಾಗಿರಲ್ಲ, ಆಗಲೇ ಅವಮಾನ ಆಗಿದೆ. ಸೊ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಕಲಾಕ್ಷೇತ್ರ ಆದರೆ ನಾವು ಸ್ಟ್ರೈಟ್ ಹೋಗೋಕ್ಕಾಗಲ್ಲ. ನಾವು ಈ ಕಡೆಯಿಂದ ಒಳಗಿಂದ ಹೋಗ್ಬೇಕು. 2 ವೀಲರ್ ಆದರೆ ತೋರಿಸ್ಬೋದಿತ್ತು, ಆಟೋ ಹೋಗಲ್ಲ. ಸೊ ನಾವು ಈ ಕಡೆ ADA ರಂಗಮಂದಿರನ ಸುತ್ತಕೊಂಡು JC ರೋಡ್ ಎಂಟ್ರಾಗಿ ಬರ್ತಾಯಿದ್ದೀವಿ. ಪರವಾಗಿಲ್ಲ, ನ್ಯಾಯ ಆದರೆ ನ್ಯಾಯ, ಜೈ ಆಂಜನೇಯ. ಬಂತು ಇನ್ನೇನು ನಮ್ಮ ಡೆಸ್ಟಿನೇಷನು, ಹತ್ತಿರದಲ್ಲೇ ಇದ್ದೀವಿ. ಇಲ್ಲೊಂದು ರೈಟ್ ಹಾಕೊಂಡ್ರೆ ರವೀಂದ್ರ ಕಲಾಕ್ಷೇತ್ರ. ನೋಡಿ, ನಮ್ಮ ಅತ್ತಿಗೆ ಮಗ ರವೀಂದ್ರ ಕಲಾಕ್ಷೇತ್ರ. ನಾವೆಲ್ಲ ನಾಟಕ ನಾಟಕ ಮಾಡಿದಂತಹ ಜಾಗ. ಇನ್ನೇನು ಎಂಟ್ರ್ ಆಗ್ತಾಯಿದ್ದೀವಿ ಇಲ್ಲೇ ಒಳಗೆ. ಅಯ್ಯೋ, ಗೇಟ್ ಹಾಕ್ಬಿಟ್ಟಿದ್ದಾರೆ. ಏನಿದು, ಗೇಟ್ ಕ್ಲೋಸ್. ಥ್ಯಾಂಕ್ ಯು. ಮಿನಿಟ್ಸ್ ಅವೇ. ನಂದು ಮೊದಲನೇ ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್ ಆಗಿರೋದ್ರಿಂದ ಒಂದು 10 ಮಿನಿಟ್ಸ್ ಅಂತೂ ಡಿಲೇ ಆಯಿತು. ಇಲ್ಲ ಅಂದಿದ್ರೆ ಒಂದು 10 ನಿಮಿಷ ಮುಂಚೆನೇ ರೀಚ್ ಆಗ್ತಾರೆ. ಬಟ್ ಇಟ್ಸ್ ಓಕೆ, ಇದು ರಿಯಾಲಿಟಿ ಚೆಕ್, ಈ ಥರ ಎಲ್ಲ ಆಗತ್ತೆ. ಏನು ಮಾಡೋಕ್ಕೆ. Reaching our destination in 1 minute. Let's see if we got first place. ನಾನು ಯಾವುದು ಬೇಡ ಅನ್ಕೋತಾ ಇದ್ನೋ ಅದೇ ಆಯಿತು ನೋಡಿ ಕೊನೆಗೆ. ಈ ಆಮೆ ಮತ್ತು ಮೊಲದ ಕತೆ ಕೇಳಿದ್ರಲ್ಲ, ಹಂಗೆ ಆಯಿತು. ನಾನೇ ಫಸ್ಟ್ ರೀಚ್ ಆಗ್ತೀನಿ ಅಂತ ಓವರ್ ಕಾನ್ಫಿಡೆನ್ಸಲ್ಲಿ ನಿಧಾನಕ್ಕೆ ಬಂದು ಆಟ ಆಡ್ಕೊಂಡು ಕೂತ್ಕೊಂಡೆ. PD ಸರ್ ಆಗಲೇ ರೀಚ್ ಆದೆ ಅಂತ ಮೆಸೇಜ್ ಹಾಕ್ಬಿಟ್ಟಿದ್ದಾರೆ ಗ್ರೂಪಲ್ಲಿ.
ಛೇ, ಇಷ್ಟೊತ್ತು ತೊಗೊಂಡಿದ್ದು ಬಿಲ್ಡಪ್ ಎಲ್ಲ ವೇಸ್ಟ್ ಆಗೋಯ್ತು. ಇರಲಿ ಪರವಾಗಿಲ್ಲ, ಟಾಪ್ 3ನಲ್ಲಾದರೂ ಬರೋಣ, ಸೆಕೆಂಡ್ ಆದರೂ ಹೋಗೋಣ ನಾವು. ಹಲೋ, ಎಕ್ಸ್ಕ್ಯೂಸ್ ಮಿಸ್ ದರಸ್. ಛೇ, ಈಗ ಆಗಬಾರ್ದಿತ್ತು. ಇಟ್ಸ್ ಓಕೆ, ಪಿ ಟಿ ಸರ್ ತಾನೇ ಗೆದ್ದಿರೋದು. ಅವ್ರು ಗೆದ್ರೆ ನಾವು ಗೆದ್ದಂಗೆ, ನಾವು ಗೆದ್ರೆ ಎಲ್ಲರೂ ಗೆದ್ದಂಗೆ. ಒನ್ ಲಾಸ್ಟ್ ಸಿಗ್ನಲ್ ಫಾರ್ ರವೀಂದ್ರ ಕಲಾಕ್ಷೇತ್ರ. ಈ ಸಿಗ್ನಲ್ ಬಿಡ್ತಾ ಇದ್ದಂಗೆ ವಿ ವಿಲ್ ಬಿ ದಿ ಸೆಕೆಂಡ್ ವಿನ್ನರ್. ನಾವು ಈ ರೋಡನ್ನು ದಾಟ್ಕೊಂಡು ಹೋಗ್ಬೇಕು ಒಳಗಡೆಯಿಂದ, ಯಾಕಂದರೆ ಮೈನ್ ರೋಡಲ್ಲಿ ನಮಗೆ ಅಲೌ ಮಾಡಲ್ಲ. ಸ್ವಲ್ಪ ಮೋಸ ಮಾಡಂಗಿದ್ರೆ ಅಲ್ಲಿ ಹೋಗಿ ಪೊಲೀಸ್ನವ್ರು ಕಣ್ ತಪ್ಪಿಸಿ ಹೋಗ್ಬೋದು. ಅವರು ಮೋಸ್ಟ್ಲಿ ಕ್ಯಾಬ್ ಅವ್ರು ಹಂಗೆ ಹೋಗ್ತಾರೇನೋ ಗೊತ್ತಿಲ್ಲ. ಆದರೆ ಟೌನ್ ಹಾಲ್ ಹತ್ರ ರೈಟ್ ಹೋಗೋದು ಸ್ವಲ್ಪ ಕಷ್ಟ. ಸೊ ಹಿಂಗೆ ಒಳಗಡೆ ಬಂದು ಚಿಕ್ಕ ರೋಡಿಂದ ಹೋಗಿ ADA ರಂಗಮಂದಿರದ ಹಿಂಭಾಗ ಬಂದಿದ್ದೀವಿ. ಇವಾಗ ಬಂದು ಇಲ್ಲಿದೆ ADA ರಂಗಮಂದಿರ. ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತೊಗೊಂಡು ಮತ್ತೆ JC ರೋಡ್ ಎಂಟರ್ ಆಗಿ JC ರೋಡಿಂದ ನಾವು ಒಳಗಡೆ ಹೋಗಬೇಕು. ಸೊ ವಿ ಆಲ್ಮೋಸ್ಟ್ ರೀಚ್ಡ್ ದ ಡೆಸ್ಟಿನೇಷನ್. ನೋಡೋಣ ಇಲ್ಲಿಂದ ಎಷ್ಟೊತ್ತಾಗ್ಬೋದು ಅಂತ. ಆಲ್ ರೈಟ್, ಇವಾಗ JC ರೋಡ್ ಎಂಟರ್ ಆಗ್ತಾ ಇದ್ದೀವಿ. ನೋಡಿ ಇನ್ನೇನು ನಮ್ಮ ಡೆಸ್ಟಿನೇಷನ್ ಹತ್ರದಲ್ಲೇ ಇದೆ. ಸೊ ಬರ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಎಂಟ್ರಿ ಇದೆಯೋ ಇಲ್ವೋ ನೋಡ್ಬೇಕು. ಇವಾಗ ಏನೋ ಕಿತ್ತಿ ಎಲ್ಲ ಮಾಡಿದ್ದಾರೆ. ಪ್ರಕಾರ ಎಂಟ್ರಿ ಇದೆ ಅನ್ಸುತ್ತೆ. ಎಂಟ್ರಿ ಇಲ್ಲ ನೋಡಿ, ಎಂಟ್ರಿ ಇಲ್ಲ. ಹೆಂಗೆ ಹೋಗ್ಬೇಕು? ಸುತ್ಕೊಂಡು ಬರ್ಬೇಕಾ? ನೋಡಿ, ಸೊ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಇಲ್ಲಿ ಗೇಟ್ ಇಲ್ಲದೆ ಇರೋದ್ರಿಂದ ಇವಾಗ ಸುತ್ಕೊಂಡು ಮತ್ತೆ ಸಿಗ್ನಲ್ ದಾಟ್ಕೊಂಡು ಬರಬೇಕು. ಮೊದಲನೇ ಸರಿ ಇವಾಗ ಸಿಗ್ನಲ್ ಜಂಪ್ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಮಾಡಿಬಿಡೋಣ. ಎಸ್, ಇಲ್ಲಿಂದ ಇವಾಗ ಒಳಗಡೆ ಮತ್ತೆ ಬೇರೆ ರೌಂಡ್ ಅಬೌಟ್ ಎಂಟ್ರಿ. ನಾವು ಡೆಸ್ಟಿನೇಷನನ್ನು ರೀಚ್ ಆಗಿದ್ದೀವಿ. ಬಂದ್ವಿ. ಈಗಾಗಲೇ ಒಂದಷ್ಟು ಜನ ರೀಚ್ ಆಗಿರ್ತಾರೆ ನನ್ನ ಪ್ರಕಾರ, ಯಾಕೆಂದರೆ ಎಲ್ಲ ಬೇಗ ಹೊರಟ್ಬಿಟ್ಟಿದ್ದಾರೆ. ಬಟ್ ನಾನು ಈಗ ಸದ್ಯಕ್ಕೆ ಕ್ಯಾಂಟೀನ್ ಒಳಗಡೆಗೆ ಬಂದು ಹತ್ತಿರದಲ್ಲಿ ಪಾರ್ಕ್ ಮಾಡ್ತಾ ಇದ್ದೀನಿ. ಸೊ ಮೈ ಟೈಮ್ ಇಸ್ 11:02 ಆಸ್ ಯು ಕ್ಯಾನ್ ಸಿ. ಫೈನಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಸರ್ ಇಲ್ಲೇ ಎಂಟ್ರೆನ್ಸ್ ರೈಟಲ್ಲಿ ನಿಲ್ಲಿಸ್ಬಿಡಿ. ಹಾಂ, ಇಲ್ಲೇ ಸ್ಟಾಪ್. ಇವಾಗ 11:20. ಥ್ಯಾಂಕ್ ಯು ಸರ್, ಸೇಫಾಗಿ ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಲ್ಲಿ ವೈಟ್ ಟಾಪಿಂಗ್ ಆಗಿರೋ ಕಾರಣದಿಂದ ಸ್ವಲ್ಪ ತಡ ಆಯಿತು ರ್ಯಾಪಿಡ್ ಅವ್ರು ಬರೋದು. ಇವಾಗ ಹೊರಟಿದ್ದೀವಿ. ಎಷ್ಟು ತೋರಿಸ್ತದೆ ಸರ್? 9 ನಿಮಿಷ ತೋರಿಸ್ತದೆ. ಆಲ್ಮೋಸ್ಟ್ ರವೀಂದ್ರ ಕಲಾಕ್ಷೇತ್ರ ರೀಚ್ ಆಗಿದ್ದೀವಿ. ಕಾಣಿಸ್ತಿದೆ ಇಲ್ಲಿಂದ. ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಇನ್ನೊಂದು 15 ಸೆಕೆಂಡ್ ಆಗುತ್ತೆ. ನಮಗೆ ಮುಂಚೆ ಯಾರು ಹೋಗಿದ್ದಾರೆ ಹೋಗಿ ನೋಡೋಣ ಬನ್ನಿ. ಎರಡನೇ ವಿನ್ನರ್ ಸೆಕೆಂಡ್ ಪ್ರೈಸಿಗೆ ಬರ್ತಾ ಇದ್ದಾರೆ ನಮ್ಮ ಚಂದನ್ ಅವರು. ಇನ್ನೂ ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಬಟ್ ನಾವು ಬಂದು ಟೀ ತೊಗೊಂಡೆ. ಗೇಟ್ ಒಳಗೆ ಬಂದಿರೋದ್ರಿಂದ ಇವರು ಎರಡನೇ ಬಹುಮಾನವನ್ನು ಗೆದ್ದಿದ್ದಾರೆ. ಓನ್ ಕಾರ್ ಕಮ್ಸ್ ಸೆಕೆಂಡ್, ಆಟೋ ರಾಜಾ ಫಸ್ಟ್. ನೋಡ್ತಾ ಇದ್ದೀರಾ 11:03 ವಿ ಆರ್ ಹಿಯರ್. ಇವರು ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ಎಲ್ಲ ಇದೇ ಕತೆ. ನಾವಲ್ಲಿ ನಿಮ್ಮ ಪಾರ್ಟಿಸಿಪೆಂಟ್ಸು ಬ್ಯಾಗು ಹೆಲ್ಮೆಟ್ಟು ಎಲ್ಲ ಬಿಟ್ಟು ಬಂದಿದ್ರು. ವಾಪಸ್ ಹೋಗಿ ಎಲ್ಲ ತೊಗೊಂಬಂದಿದ್ದೀವಿ. ಅದೇ ಕತೆ ನೋಡಿ. ಲೆಕ್ಕಾಚಾರ ಇಲ್ಲ ನಿಮಗೆ, ಯಾರ ಬಗ್ಗೆನೂ ಕೇರ್ ಇಲ್ಲ. ಆಟೋ ರಾಜ ಇರಲಿ, ಮಿಕ್ಕಿದ್ ನೋಡಿ ನಾವು ಹೆಂಗೆ ಬಂದಿದ್ದೀವಿ. ನೋಡಿ. ಏನು ಹಿಂಗೆ ಫಸ್ಟು ಆಟೋ ರಾಜ ಫಸ್ಟ್. ಅದೆಲ್ಲ ಇಲ್ಲ ಗುರು, ಅದೆಲ್ಲ ಲೆಕ್ಕ ಇಲ್ಲಮ್ಮ. ಸ್ಟಾರ್ಟ್ ಅಂದಮೇಲೆ ಸ್ಟಾರ್ಟ್ ಆಯ್ತಾ? ಅದೆಲ್ಲ ಗೊತ್ತಿಲ್ಲ. ನಾವು ಆಟೋ ರಾಜ ಫಸ್ಟ್.
Left, canteen. Yeah. Yeah. Bronze medal. But you're third, you're third. Yay! Nice. ವೆಲ್ಕಮ್ ನಮ್ದು ಅದೇ ಆಯ್ತು ಗುರು, ನಂಗೂ ಅಲ್ಲೇ ಗೇಟ್ ಹತ್ರ ಬಿಟ್ಟು ಹೋಗ್ಬಿಟ್ರು. ವೆಲ್ಕಮ್ ಥ್ಯಾಂಕ್ ಯು. ನಮ್ಮ Bronze medalಗೆ ಎಸ್ ಬ್ರಾನ್ಸ್, ಬಟ್ ಅನ್ಎಕ್ಸ್ಪೆಕ್ಟೆಡ್. ಬೈಕ್ ಫಸ್ಟ್ ಅನ್ಕೊಂಡಿದ್ವಿ ಅಲ್ವಾ, ಬೈಕೇ ಬರಲಿಲ್ಲ. ಅವ್ನು ಗೂಬೆ ಬ್ಯಾಗ್ ಬಿಟ್ಟು ಹೋಗಿದ್ದ, ಮತ್ತೆ ವಾಪಸ್ ಬಂದ. ಅಲ್ಲಿವರೆಗೂ ನಾನಿದ್ದೆ ಇಲ್ಲಿ, ನಾನು ತಗೊಂಡು ಬ್ಯಾಗ್ ಎಲ್ಲ ಒಳಗೆ ಹಾಕೊಂಡು ಆಮೇಲೆ ಬಂದಿದ್ದು. ಸೊ ನಾವು ಆ ಥರ ಮಾಡಿರೋದ್ರಿಂದ ನಮ್ಮ ಒಳ್ಳೆತನದಿಂದ ನಾವು ಸೆಕೆಂಡ್ ಬಂದಿದ್ದೀವಿ. ಅದೆಲ್ಲ ಬೇಡ, ನಂಬರ್ 1. ಅದೆಲ್ಲ ಬೇಡ. ಬಟ್ ನೈಸ್. ಬರೀ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಬಂದಿದ್ದೀವಿ. ಏನಿಲ್ಲ ಗುರು, Correct. ಅವ್ರು ಎಷ್ಟು ರೂಲ್ಸ್ ಫಾಲೋ ಮಾಡಿದ್ರು ಗೊತ್ತಾ? ಇಲ್ಲ ಸರ್ ಸ್ಟ್ರೈಟ್ ಬರಲ್ಲ, ಒನ್ ವೇ ಅದು, ರೈಟಲ್ಲಿ ಹೋಗೋಣ ಅಂತ. ನಾನು ಅದಕ್ಕೆ ಡೈಲಾಗು ಹೇಳಿದ್ದೀನಿ, ನ್ಯಾಯ ಅಂದರೆ ನ್ಯಾಯ, ಜಯ ಆಂಜನೇಯ. ಮೋಸ್ಟ್ ಡಿಸಾಸ್ಟರ್ ಮೂಮೆಂಟ್ ಅಂದರೆ ಇದೇನೆ. ಸಾರ್ ಚಾನ್ಸೇ ಇಲ್ಲ. ಫಸ್ಟ್ ಬರ್ತೀನಿ ಅನ್ಕೊಂಡವನು ಸೆಕೆಂಡು ಆಗಲಿಲ್ಲ, ಥರ್ಡ್ ಆಗ್ಬಿಟ್ಟಿದ್ದೀನಿ. ಟಾಪ್ 3 ಬ್ರಾಂಚ್ ಮೆಡಲ್ ಇಲ್ಲ, ಕಾನ್ಸೋಲೇಷನ್ ಪ್ರೈಸ್ ಟಾಪ್ 3ನಲ್ಲೂ ಇಲ್ಲ. ಎಲ್ಲರ ನಂಬಿಕೆಯನ್ನು ಹುಸಿ ಮಾಡಿ ಬೈಕಿನಲ್ಲಿರೋರು ಫಸ್ಟ್ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆದರೆ ಬೈಕ್ನಲ್ಲಿರೋ ನಾಲ್ಕನೇ ಪೊಸಿಷನ್ನಲ್ಲಿ ಎಂಟ್ರ್ ಆಗ್ತಾ ಇದೆ ನಮ್ಮ ಬೈಕು. ನಿಮ್ಮ ಚೆನ್ಮುಖೆ ಎಲ್ಲರ ನಂಬಿಕೆಯನ್ನು ಹುಸಿ ಮಾಡಿದಂಥ ಗುರಿಗೆ ಧಿಕ್ಕಾರ. ಫೋರ್ತ್ ಮೆಡಲ್ ಇಲ್ಲ, ಕಾನ್ಸೋಲೇಷನ್ ಫಸ್ಟ್ ಕೇಳಿಲಿ ಗುರು ಫಸ್ಟ್ ಆಟೋ ರಾಜ, ನೆಕ್ಸ್ಟ್ ಓನ್ ಕಾರು, ಆಮೇಲೆ ಕ್ಯಾಬು, 4th ಪ್ಲೇಸ್ನಲ್ಲಿ ಓನ್ ಬೈಕ್. ಇರ್ಲಿ, ಅಲ್ಟಿಮೇಟ್ಲಿ ಪ್ರಕಾಶಂ ಗೆದ್ದಂಗೆ. ಅಫ್ಕೋರ್ಸ್ ಇದು ರೇಸ್ ಫೇರ್ ರೇಸ್ ಅಲ್ಲ ಇದು. ಇಟ್ ವಾಸ್ ನಾಟ್ ಸಪೋಸ್ ಟು ಬಿ ಅ ಫೇರ್ ರೇಸ್, ಇಟ್ ಜಸ್ಟ್ ಟು ಸಿ. 5th ಪೊಸಿಷನಲ್ಲಿ ಸೈಕಲ್ ಮ್ಯಾನ್ ಕಿಟ ಅವರು ಬಂದರು. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಇನ್ 5th ಪೊಸಿಷನ್. ಅನ್ಎಕ್ಸ್ಪೆಕ್ಟೆಡ್, ಲಾಸ್ಟ್ ಅಂದ್ಕೊಂಡಿದ್ದೆ. ಹೆಂಗೆ ಏನಾದರೂ ಕಾಲೇಜ್ ಹತ್ರ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಡಿವಿಷನ್ ತೊಗೋಬೇಕಾಗಿತ್ತು. ಡಿವಿಷನ್ ಇಂದ ನಾವು ಹೊಸಕೆರಹಳ್ಳಿ ರೂಟ್ ತೊಗೊಂಡ್ವಿ. ಅಲ್ಲಿ ಎಲಿವೇಶನ್ ಜಾಸ್ತಿ, ಸೊ ಹಾಗೆ ಸ್ವಲ್ಪ ಲೇಟ್ ಆಯಿತು. ಅದು ಬಿಟ್ಟರೆ ಟ್ರಾಫಿಕ್ಕು, ಆಮೇಲೆ ಇಲ್ಲಿ ಆಕ್ಚುಲಿ ರಜಾ ಇವತ್ತು ಟ್ರಾಫಿಕ್ ಇರಲ್ಲ ಅಂತ ಇವತ್ತು ರೇಸ್ ಪ್ಲಾನ್ ಮಾಡಿದ್ದೆ. ಅಲ್ಲ, ಎಲ್ಲರೂ ಮನೇಲಿ ಇರ್ತಾರೆ ಅಂತ ಹೊರಗಡೆ ಬಂದ್ಬಿಟ್ಟಿದ್ದಾರೆ, ಕೆಲಸ ಇಲ್ಲ ಅಂತ. ಎಲ್ಲ ನಮ್ಮ ಥರನೇ ಹೊರಗೆ ಬಂದಿದ್ದಾರೆ. ಹಾಗಾಗಿ JC ರೋಡ್ ಹತ್ರ ಸ್ವಲ್ಪ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಇದ್ರೂ ಸೈಕಲ್ ಬರೋದ್ರಿಂದ ನಾವು ಅದು ನೀನು ಏನು ಹೆಸರು ಬರ್ತಾ ಇಲ್ಲ ಗುರು ನಿಂಗೆ. ಇಲ್ಲ ಸರ್, ಥ್ಯಾಂಕ್ ಯು ಸರ್. ಸೊ ಇಲ್ಲ ಏನು JC ರೋಡ್ ಹತ್ರ ಟ್ರಾಫಿಕ್ ಇದ್ದಿದ್ದರಿಂದ ಇಳಿದ್ಬಿಟ್ಟು ಸೈಕಲ್ನ ಫುಟ್ಪಾತ್ ಮೇಲೆ ತೊಗೊಂಡು ಆರಾಮಾಗಿ ನಡ್ಕೊಂಡು ಬಂದೆ. ಫುಟ್ಪಾತ್ನಲ್ಲಿ ಸೈಕಲ್ ಓಡಿಸ್ತಿಲ್ಲ ತಾನೆ, ಅಗೇನ್ಸ್ಟ್ ದ ರೂಲ್ಸ್. ಇಲ್ಲ ಸೂಪರ್, ಗುಡ್ ಬಾಯ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್. ಬಾಯ್. 11:20. ನನ್ನ ಪ್ರಕಾರ ಅವ್ರದ್ದೇ ಪರ್ಸ್ನಲ್ ಬೈಕ್ ಇತ್ತಲ್ಲ, ಅವ್ರು ಫಸ್ಟ್ ರೀಚ್ ಆಗಿರ್ತಾರೆ. ಮೆಟ್ರೋ ಅವರು ಸಿನ್ಸ್ ಇಟ್ ರಿಕ್ವೈರ್ಸ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಅವ್ರು ಇನ್ನೂ ಆನ್ ದ ವೇ ಇರ್ತಾರೆ ಅಂತ ನಂಗೆ ಅನ್ಸದೆ. ನೋಡೋಣ. ಇಲ್ಲೊಬ್ಬ ಇದ್ದಾರೆ ನೋಡಿ, ಇವ್ರಿಗೆ ಕ್ಯಾಂಟೀನಲ್ಲಿ ಅಂತ ಗೊತ್ತಿಲ್ಲ. ಸೊ ಇವ್ರು ರೀಚ್ ಆಗಿರೋದು, ನಾವು ರೀಚ್ ಆಗಿರೋದು ಸೇಮ್ ಟೈಮ್. ಹಲೋ, ನನಗೆ 15 ನಿಮಿಷ ಆದ್ರೂ ರೈಟ್ ಸಿಕ್ಕಿಲ್ಲ. ಬಂದು ಅವರು ಕ್ಯಾನ್ಸಲ್ ಮಾಡ್ತಾ ಇಲ್ಲೇ ಇದ್ದೀನಿ ಅಂತ. ಅದೆಲ್ಲ ಸುಮ್ಮನೆ ಕಾರಣಗಳು ಹೇಳ್ಬಾರ್ದು. ಇಲ್ಲ, ನಾನು ಎಲ್ಲನೂ ರೆಕಾರ್ಡ್ ಮಾಡಿದ್ದೀನಿ. ನಂದು ಬರೀ 20 ನಿಮಿಷ ಆಯಿತು ಸ್ಟೇಷನ್ ಟು ಸ್ಟೇಷನ್. ಬಟ್ ಅಲ್ಲಿಂದ ಇಲ್ಲಿಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ನಾನು ಫಸ್ಟ್. ನಾನೇ ಫಸ್ಟ್. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ. ರ್ಯಾಪಿಡೋ ಬೈಕಲ್ಲಿ ಶ್ರೀಪಾದ್ ಮೆಟ್ರೋನಲ್ಲಿ. ಸೊ ಈಗ 5th ಪೊಸಿಷನ್ ಅಲ್ಲ, 5th ಆಯಿತು, 6th ಪೊಸಿಷನಲ್ಲಿ ಬೈಕ್ ಟ್ಯಾಕ್ಸಿ ಮತ್ತು 7th ಪೊಸಿಷನ್ನಲ್ಲಿ ಮೆಟ್ರೋ. ವೆರಿ ನೈಸ್. ಗೆಸ್ ಹೂ ಕೇಮ್ ಫಸ್ಟ್?
ನೋ ಆಟೋ ರಾಜ ಫಸ್ಟ್. ಅದೆಲ್ಲ ಗೊತ್ತಿಲ್ಲ, ದಟ್ ಇಸ್ ಪಾರ್ಟ್ ಆಫ್ ರೈಸ್. ಇದನ್ನ ಬೀಪ್ ಮಾಡಿ ನಸೀಬ್ ಸೊ ನೋಡು ಗುಡ್ ಯಾ. ಬಟ್ ನಿಮಗೆ ಅಲ್ಲಿ ಬೈಕ್ ಸಿಗ್ತಾ ಇದರಿಂದ ಸೆಂಟ್ರಲ್ ಕಾಲೇಜಿಂದ ಈಸಿಯಾಗಿ? ಅಲ್ಲಿ ಸಿಗೋದು ಕಷ್ಟ. ಅಲ್ಲಿ ವೈಟ್ ಟಾಪಿಂಗ್ ಕೆಲಸ ಬೇರೆ ನಡೀತದೆ, ಒನ್ ವೇ ಮಾಡಿದ್ದಾರೆ. ಓ ಎಲ್ಲ ಕಡೆ ಎವ್ರಿವೇರ್. ಇಲ್ಲ ಅಂದಿದ್ರೆ ಇನ್ನೂ ಒಂದು ಬಟ್ ಅಂದ್ರೂ ಫಸ್ಟ್ ಬರ್ತಾರೆ ಅನ್ಕೊಂಡವ್ರು ನೋಡಿ, ಫೋರ್ತ್ ಬಂದರು. ಸ್ವಯಂ ಸ್ಕಿಲ್ಲಿಂದ ಈ ರೇಸ್ನಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರೋನು ನಾನು. ಅವನು ಹೇಳ್ತಾನೆ, ನಾನು ಗಾಡಿ ಓಡಿಸಿ, ಇವನು ಹೇಳ್ತಾನೆ ನಾನು ಗಾಡಿ ಓಡಿಸ್ತು. ಕಲಾಕ್ಷೇತ್ರ ತನಕ ಆಟೋಲ್ಲಿ ಹೋಗ್ತಿದ್ದೀವಿ, ಮತ್ತೆ ಸಿಗ್ನಲ್ ಬಂದಿದೆ ನೋಡಿ. ನಾ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯಾರೂ ಎಕ್ಸೆಪ್ಟೇ ಮಾಡಿಲ್ಲ. ಸೊ ಆಟೋ ಅದೇ ಬರಬೇಕಾಗುತ್ತೆ ಇವಾಗ. ಅದೇ ಐ ಥಿಂಕ್ ಆಲ್ಮೋಸ್ಟ್ ಟಿಪ್ಪೆಲ್ಲ ಹಾಕಿದ್ದು ಆಯಿತು, ರ್ಯಾಪಿಡೋಲಿ ಯಾರೂ ಬಂದಿಲ್ಲ. ಸೊ ಈ ಆಟೋಲ್ಲೇ ಹೋಗೋಣ. ಆಟೋಲಿ ಫೇರ್ ಹೇಳಕ್ಕೆ ಮರ್ತೋದೆ. ಇಟ್ ವಾಸ್ ಓನ್ಲಿ 30 rupees ಫ್ರಮ್ ಮಾರ್ಕೆಟ್ ಟು ಹಿಯರ್. ಕಲಾಕ್ಷೇತ್ರ ಅಂತ ಬಂದಿದ್ದೀನಿ, ಇದು ಮೇನ್ ಎಂಟ್ರೆನ್ಸು. ಒನ್ ವೇ ಅಂತ ಆಟೋ ಇಲ್ಲೇ ಬಿಟ್ಟಿದ್ದಾರೆ. ಬನ್ನಿ ಕ್ಯಾಂಟೀನ್ಗೆ ಹೋಗೋಣ. ಈಗ ನಮ್ಮ ಕಟ್ಟಕಡೆಯ ಪೊಸಿಷನಲ್ಲಿ ನಮ್ಮ BMTCನಲ್ಲಿ ಬಂದಂತಹ ಸಾರಾ ಅವರು ಎಂಟ್ರ್ ಆಗ್ತಾ ಇದ್ದಾರೆ. ನಮ್ಮ ರೇಸ್ನ ಲಾಸ್ಟ್ ಪಾರ್ಟಿಸಿಪೆಂಟ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಸಾರಾ, ಗೆಸ್ ಹೂ ಕೇಮ್ ಫಸ್ಟ್? ಆಟೋ ರಾಜ ವಿನ್ಸ್. ಸೊ ಏನಾಯ್ತು? ಯು ಟುಕ್ ದ ಲಾಸ್ಟ್ ಮೈಲ್. ಮಾರ್ಕೆಟ್ ತನಕ ಬಂದೆ, ಆ ಫೋರ್ಟ್ ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಇಳ್ಕೊಂಡು ಐ ಥಾಟ್ ಅಲ್ಲಿಂದ ಬೈಕ್ ಟ್ಯಾಕ್ಸಿ ತೊಗೋತೀನಿ, ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಆಟೋಲ್ಲಿ ಬಂದೆ. ಎಷ್ಟಾಯ್ತು? ಬಸ್ ಟಿಕೆಟ್ ಇದೆಯಾ? ಬಸ್ ವಾಸ್ ಫ್ರೀ. ಆದರೆ ತೊಗೊಂಡಿದ್ರು ಬರೀ 23 ಆಗುತ್ತಂತೆ. 23 ಹತ್ರ ಕೇಳಿದ್ದೆ. ಓ ನೈಸ್. ಬಸ್ ಫ್ರೀ. ಅದೇ 30 ಕೊಟ್ಟೆ ಅಲ್ಲ ಮಾರ್ಕೆಟಿಂದ ಇಲ್ಲಿ. ದಟ್ಸ್ ಓಕೆ. ಈಗ ನಮ್ಮ ರೇಸ್ ಮುಗಿದಿದೆ. ರವೀಂದ್ರ ಕಲಾಕ್ಷೇತ್ರದ ಅದ್ಭುತವಾದ ಆಲದ ಮರದ ನೆರಳಲ್ಲಿ ನಾವು ಕೂತಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಎವ್ರಿಬಡಿ. ನೆರಳಿಲ್ವಂತೆ ಚಂದನ್ಗೆ. ಎನಿವೆ, ಈಗ ರೇಸ್ನಲ್ಲಿ ಮೊಟ್ಟ ಮೊದಲು ಬಂದಿದ್ದು ನಾನು, ಆಟೋ ರಾಜ. ನಮ್ಮ ಆಟೋ ಡ್ರೈವರ್ ಸೂಪರಾಗಿ ಓಡಿಸಿದ್ರು. ಬಟ್ ನಾನು ಐ ಥಿಂಕ್ 180 rupees ಏನೋ ಕೊಟ್ಟೆ. ಸೆಕೆಂಡ್ ಪ್ಲೇಸಲ್ಲಿ ನಾನು ಆಟೋಲ್ಲಿ ಬರ್ತಾ ಅಬ್ಸರ್ವ್ ಮಾಡಿದ್ದು, ನಮ್ಮ ಆಟೋ ಡ್ರೈವರು ಅದ್ಭುತವಾಗಿ ರೂಲ್ಸ್ ಫಾಲೋ ಮಾಡ್ಕೊಂಡು ಬಂದರು. ನಾನು ಹೇಳಿದೆ, ಸಿಟಿ ಮಾರ್ಕೆಟಿಂದ ಸ್ಟ್ರೈಟ್ ಹೋಗ್ಬಿಡೋಣ ಸರ್, ಅಲ್ಲಿ ಟೌನ್ ಹಾಲ್ ಕ್ಯಾಂಟೀನ್ ಒಳಗಿಂದ ಹೋಗೋಣ ಅಂದರೆ, ಸರ್ ಇಲ್ಲ ಸರ್ ಅದು ಒನ್ ವೇ, ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ, ನಾವು ಈ ಕಡೆಯಿಂದ ಹೋಗೋಣ ಅಂತ ಅವರೇ ಕರ್ಕೊಂಬಂದು. ಬಟ್ ಇಲ್ಲಿ ರವೀಂದ್ರ ಕಲಾಕ್ಷೇತ್ರ ಮುಂದೆ JC ರೋಡ್ ಕೆಲಸ ನಡೀತಾ ಇತ್ತು, ಅಲ್ಲಿ ನಿಲ್ಲಿಸ್ಬಿಟ್ರು. ಆ ಗೇಟಿಂದ ನಮ್ಮ ಎಂಡ್ ಪಾಯಿಂಟ್ ರವೀಂದ್ರ ಕಲಾಕ್ಷೇತ್ರ ಕ್ಯಾಂಟೀನ್ವರೆಗೂ ನಡ್ಕೊಂಬಂದೆ. ಸೊ ನಾನೇ ಫಸ್ಟು ತಲುಪಿದ್ದು. ಸೆಕೆಂಡ್ ತಲುಪಿದ್ದು ಚಂದನ್ ಶಂಕರ್ ಅವರು ನಿಮ್ಮ ಅನುಭವನ ದಯವಿಟ್ಟು. ಅನುಭವ ಚೆನ್ನಾಗಿತ್ತು. ಇವತ್ತು ಜಾಸ್ತಿ ಟ್ರಾಫಿಕ್ ಇಲ್ಲದೆ ಇದ್ದಿದ್ದರಿಂದ ಸಿಗ್ನಲ್ಗಳು ಭಾಗಶಃ ಖಾಲಿ ಇದ್ವು. ಸೊ ಹಾಗಾಗಿ ನಾವು ಸೀಮ್ಲೆಸ್ ಆಗಿ ಮೂವ್ ಆದ್ವಿ. ಫ್ಲೈಓವರ್ ಮೇಲೂ ಸ್ವಲ್ಪ ನೆಮ್ಮದಿ ಇತ್ತು, ಒಬ್ಬರ ಮೇಲೆ ಒಬ್ಬರು ಕಿತ್ತಾಡೋದು ಏನೂ ನಡೀತಾ ಇರಲಿಲ್ಲ. ಸೊ ಹಂಗಾಗಿ ಆರಾಮಾಗಿ ಬಂದು ರವೀಂದ್ರ ಕಲಾಕ್ಷೇತ್ರದ ಎಂಟ್ರಿ ಹತ್ರ ಬಂದ ತಕ್ಷಣ ಸರ್ಪ್ರೈಸ್, ಒಳಗಡೆ ಬಿಡಲಿಲ್ಲ. ಸೊ ಮುಂದೆ ಸುತ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಇವ್ರು ಬಂದು ಟೀ ಕುಡಿತಾ ಇದ್ದಿದ್ರ ಪ್ರಯುಕ್ತ ನಾವು 2ನೇ ಸ್ಥಾನವನ್ನು ಗಟ್ಟಿಗೊಳಿಸ್ಕೊಂಡಿದ್ದೀವಿ. ಸೊ ಬಟ್ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಕಾರ್ ಓಡಿಸುವಾಗ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇರಬೇಕಾಗುತ್ತೆ, 2 ವೀಲರ್ಗಿಂತ ಅಥವಾ ನೀವು ಆಟೋಲಿ ಕ್ಯಾಬಲ್ಲಿ ಇರೋದಕ್ಕಿಂತ. ಸೊ ಹಾಗಾಗಿ ಅದೊಂದು ಚಾಲೆಂಜೇ ಬೆಂಗಳೂರಲ್ಲಿ ಕಾರ್ ಓಡಿಸೋದು. ಕಾರ್ದು ಕಾಸ್ಟ್ ಲೆಕ್ಕ ಹಾಕಿದ್ವಲ್ಲ? ಕಾರ್ದು ಕಾಸ್ಟು ನಾವು ಆಲ್ಮೋಸ್ಟ್ 10 ಕಿಲೋಮೀಟರ್ಗೆ ನನ್ನ ಪ್ರಕಾರ ಒಂದು 3/4 ಲೀಟ್ರ್ ಡೀಸೆಲು. ಸೊ ಅದರದ್ದು 1 ಲೀಟ್ರ್ ಇಟ್ಕೋಗುರು, ಮೈಲೇಜ್ ಟೈರ್ ಎಲ್ಲ ಸೇರಿಸ್ಬೇಕಲ್ಲ, ಟೈರ್ ಸೌದಿದ್ದು ಎಲ್ಲ, ಅದೆಲ್ಲ ಸೇರಿ 100 rupees ಅಂತ ಒಂದು ಕಾಸ್ಟನ್ನು ನಾವು ಡಿರೈವ್ ಮಾಡ್ಬೋದು. ಓಕೆ, ಎಸ್. ನಂತರ 3ನೇದಾಗಿ ಬಂದಿದ್ದು ಶ್ರೀಯುತ ಪಾರ್ಥ ಅವರು ಮತ್ತು ಅವರು ಕಾಯ್ರಾ ಅವರು. ಸೊ ಪಾರ್ಥ ಮತ್ತು ಕಾಯ್ರಾ ಅವರ ಅನುಭವ ಹಾಗೂ ಅವರ ಕಾಸ್ಟು ಇನ್ನಷ್ಟು ಕೇಳಿ. ನಾವು ವೆರಿ ಕ್ಲೋಸ್ ಟು ಸೆಕೆಂಡ್ ಪ್ಲೇಸ್ ಇದ್ದಿದ್ದು. ಇಟ್ಕೊಳ್ಳ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ, ಆರಾಮಾಗೆ ಇದನ್ನ ಹಿಡ್ಕೊ. ಬಟ್ ಪಾರ್ಥಂದು ಸೇಮ್ ಪ್ರಾಬ್ಲಮ್, ಗೇಟಲ್ಲಿ ಆರಾಮಾಗೆ ಕ್ಯಾಬ್ ಡ್ರೈವರ್ ಕರೆಕ್ಟಾಗಿ ಕರ್ಕೊಂಡ್ಬಂದ್ರು, ರೂಲ್ಸ್ ಎಲ್ಲಿ ಬ್ರೇಕ್ ಮಾಡಿಲ್ಲ.
ಕರೆಕ್ಟು. ನಾನು ಮಾತಾಡೋರನ್ನ ಕೇಳಿದೆ, ಸರ್ ಇದು ರೇಸ್ ಮಾಡ್ತಾ ಇದೀವಿ, ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಅಂತ. ಅವ್ರು ಏನಂತ ಹೇಳಿದ್ರು ಗೊತ್ತಾ, ಬೈಕ್ ಅವ್ರು ಗೆಲ್ತಾರೆ ಸರ್, ಅವ್ರು ಸಂದಿಗಿದ್ದಿಲ್ಲ ಹೆಂಗೋ ಬಂದ್ಬಿಡ್ತಾರೆ, ನಾವು ಸ್ವಲ್ಪ ಟ್ರಾಫಿಕಲ್ಲೆಲ್ಲ ಕಚ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಬಟ್ ಗೊತ್ತಲ್ಲ ಭಾರತ ಆಮೇಲೆ ಸೆಕೆಂಡ್ ಪ್ಲೇಸ್ ಅವ್ರಿಗೆ ಒಂದು 2-3 ಸತಿ ಓವರ್ಟೇಕ್ ಎಲ್ಲ ಮಾಡಿ ಹಿಂದೆ ಎಲ್ಲ ಬಂದ್ವಿ, ಅದೆಲ್ಲ ಆಯ್ತು. ಲಾಸ್ಟ್ ಮೈಲ್ ಒಂದು ಸ್ವಲ್ಪ ಓಡ್ಕೊಂಡ್ ಬಂದ್ವಿ, ಒಂದು 100 meters ಅಷ್ಟೇ. ಕಾಯ್ರಾ ವಾಟ್ ಯು ಹ್ಯಾವ್ ಟು ಸೇ? Nothing. ನೆಕ್ಸ್ಟ್ ನಂತರ ನಂತರ ಬಂದವರು ನಮ್ಮ ನಂಬಿಕೆಯನ್ನು ಹುಸಿ ಮಾಡಿದಂತಹ ಅಯ್ಯಯ್ಯೋ, ಆ್ಯಕ್ಚುಲಿ ಶುರು ಮಾಡಿದಾಗ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆಂಟ್ ಆಗಿದ್ದೆ ನಾನೇ ಗೆಲ್ಲೋದು ಅಂತ. ಈ ಆಮೆ ಮತ್ತೆ ಮೊಲದ ಕತೆ ಥರ ಆಗಬಾರ್ದು ಅಂತಲೇ ಇಡೀ ವ್ಲಾಗಲ್ಲಿ ಹೇಳ್ಕೊಂಬಂದೆ. ಕೊನೆಗೆ ಅದೇ ಆಯಿತು. PD ಸರ್ ಮೆಸೇಜ್ ನೋಡ್ಮೇಲಂತೂ ಕಾನ್ಫಿಡೆನ್ಸ್ ಹೊಡೋಯ್ತು, ರೀಚ್ ಆಗೋದ್ರ ಅಂತ. ಒಂದಲ್ಲ 2 ಆಮೆ ಗೆದ್ದು. ನಾನು ಆರಾಮಾಗಿ ನಿಧಾನಕ್ಕೆ ಒಂದು 30-40 ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ನಿಧಾನಕ್ಕೆ ಬಂದೆ. ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಐ ಕುಡಂಟ್, ಬಟ್ ಅಲ್ಟಿಮೇಟ್ಲಿ ಗುಡ್ ಫನ್ ಸರ್. ಎಷ್ಟು ಫಾಸ್ಟ್ ಮೈಲೇಜ್ ಎಷ್ಟು ನನ್ನ ಮೈಲೇಜ್ ಒಂದು 30 ಕೊಡುತ್ತೆ ಸರ್. ಅಪ್ರಾಕ್ಸಿಮೇಟ್ಲಿ 1 ಲೀಟರ್ ಅಂತ ಅನ್ಕೋಬಹುದು. 10 ವಾಪಸ್ ರೀಚ್ ಆಗೋಷ್ಟೊತ್ತೆ 10 ಅಂದ್ರೆ 30 ಅಂದ್ರೆ ಆ ಮ್ಯಾಥ್ಸ್ ಕ್ಯಾಲ್ಕುಲೇಟ್ ಮಾಡೇ ಕೆಳಗೆ ಹಾಕ್ತೀನಿ. ನೆಕ್ಸ್ಟ್ ಯಾರು ನೆಕ್ಸ್ಟ್ 5ನೇ ಪೊಸಿಷನ್ಗೆ ಬಂದವರು ಸೈಕಲ್ ಅಲ್ಲಿ ಬಂದಂತಹ ಕಿಟ್ಟ ಅವರು. ಇವ್ರದ್ದು ಮೋಸ್ಟ್ ಎಕನಾಮಿಕಲ್, ಅಂದ್ರೆ ಎಕನಾಮಿ ವೈಸ್ ಬಂದ್ರೆ ಫಸ್ಟ್ ಪ್ರೈಸ್ ಇವ್ರಿಗೇನೆ, ಯಾಕಂದ್ರೆ ಹೆಲ್ದಿ ಆಲ್ಸೋ, ಈಕೋ ಫ್ರೆಂಡ್ಲಿ. ನಿಮ್ದು ರೂಟ್ ಯಾವುದು, ಹೇಗೆ ಬಂದ್ರಿ ಸರ್? RR ನಗರಿಂದ ಹೊರಟಾಗ ಔಟರ್ ರಿಂಗ್ ರೋಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನರ್ ರಿಂಗ್ ರೋಡು. ಸೊ ಪೆಸಿಟ್ ಕಾಲೇಜ್ ಹತ್ರ ಬರ್ತಿದ್ದಂಗೆ ಕನ್ಸ್ಟ್ರಕ್ಷನ್ ಶುರುವಾಗ್ತಾ ಇತ್ತು. ಸೊ ಡಿವಿಯೇಷನ್ ತೊಗೊಂಡು ಹೊಸಕೆರೆಹಳ್ಳಿ ಮತ್ತು ಬ್ಯಾಂಕ್ ಕಾಲೋನಿ ರೂಟ್ ತೊಗೊಂಡೆ. ತುಂಬ ಎಲಿವೇಶನ್ ಇತ್ತು. ಸೊ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು ಅಂತ ಅನಿಸ್ತು. ಅಲ್ಲಿಂದ ಮತ್ತೆ ಕಲಾಸೌಧ ರೂಟು, ಕಲಾಸೌಧದಿಂದ ಗಾಂಧಿ ಬಜಾರಿಂದ JC ರೋಡಿಂದ ರವೀಂದ್ರ ಕಲಾಕ್ಷೇತ್ರ. ಸೊ ಕಲಾಸೌಧದಿಂದ ದಾಟಿದ ಮೇಲೆ ಗಾಂಧಿ ಬಜಾರ್ ಹತ್ರ ಏನು ಅನಿಸ್ಲಿಲ್ಲ. ಮತ್ತು ಥ್ರೂಔಟ್ ದ ರೋಡ್ ಟ್ರಾಫಿಕ್ ಇತ್ತು. ಸೊ ಅದೊಂದು ತುಂಬ ಸರ್ಪ್ರೈಸಿಂಗ್. ಆ್ಯಕ್ಚುಲಿ ಇವತ್ತು ಡಿಸೆಂಬರ್, ಕ್ರಿಸ್ಮಸ್ ದಿನ, ರಜಾ, ನ್ಯೂ ಇಯರ್ ಎಲ್ಲ ಹೊರಟೋಗಿರ್ತಾರೆ, ಟ್ರಾಫಿಕ್ ಇರಲ್ಲ ಅಂದ್ಕೊಂಡ್ರೆ ಫುಲ್ ಟ್ರಾಫಿಕ್. ಏನು ಅಂದರೆ ಮನೇಲಿ ಏನೋ ಕಿತ್ತು ದಬ್ಬಾಕ ಕೆಲಸ ಇರಲ್ವಲ್ಲ, ಎಲ್ಲರೂ ಬಂದ್ಬಿಟ್ಟಿರ್ತಾರೆ ಹೊರಗಡೆ ನಮ್ಮ ಥರ. ಸೊ ಪೊಲ್ಯೂಷನ್ ಜಾಸ್ತಿ, ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಸೈಕಲಲ್ಲಿ ಬರೋದ್ರಿಂದ ಅದೊಂದು ಮಾಸ್ಕ್ ಹಾಕ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಹೆಲ್ಮೆಟ್ ಬೇಡ ಅಲ್ಲ, ಸೈಕಲಲ್ಲಿ ಇವ್ನು ಓಡಿಸೋ ಸ್ಪೀಡ್ಗೆ ಏನು ಹೆಲ್ಮೆಟ್ ಏನು ಬೇಡ. ಇದು ಕಟ್ ಮಾಡ್ತೀನಿ ಬಿಡು, ಇದು ಕಟ್ ಮಾಡ್ತೀನಿ. ಸೊ ಚೆನ್ನಾಗಿತ್ತು ಸರ್. ಅಂದರೆ ಫಿಟ್ನೆಸ್ ಇದ್ದರೆ ಇನ್ನೊಂದು ಸ್ವಲ್ಪ ಈಸಿ ಅನ್ಸೋದು. ಸೊ ರೆಗ್ಯುಲರ್ ಆಗಿ ಸೈಕ್ಲಿಂಗ್ ಮಾಡೋರಿಗೆ ಇದು ಈಸಿ ಅನ್ಸುತ್ತೆ, ಅಷ್ಟೊಂದೇನು ಸ್ಟ್ರೆಸ್ ಅನ್ಸಲ್ಲ. ನೆಕ್ಸ್ಟ್ 5th ಪೊಸಿಷನ್ ಬಂದಿದ್ದು ಸಿಕ್ಸ್ತ್ ಅಂಡ್ 7th ಒಟ್ಟಿಗೆ ಬಂದ್ರು. ಅದು ಏನು ಶೇರ್ ಆಗುತ್ತೆ, ಬಟ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿರೋದ್ರಿಂದ ಅವಳಿಗೆ ನಾವು 6th ಪ್ಲೇಸ್ ಕೊಡ್ತಾ ಇದ್ವಿ. ಸೊ ನಾನು ಬೈಕ್ ಟ್ಯಾಕ್ಸಿ ತಗೊಂಡೆ. ನಾನು ಓವರ್ ಕಾನ್ಫಿಡೆನ್ಸ್ ಇಂದ ಬಂದಿಲ್ಲ, ಕಾನ್ಫಿಡೆಂಟ್ ಆಗಿದ್ದೆ. ಆದರೆ ಐ ವಾಸ್ ದ ಲಾಸ್ಟ್ ಪರ್ಸನ್ ಟು ಲೀವ್. ಏನಕ್ಕೆ ಅಂದರೆ ಬೆಂಗಳೂರು ಎಷ್ಟು ಅನ್ಪ್ರೆಡಿಕ್ಟಬಲ್ ಅಂತ ಗೊತ್ತಾಗುತ್ತೆ. ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದರೆ ಅದು ಕ್ಯಾನ್ಸಲ್ ಆಯಿತು. ಐ ಹ್ಯಾಡ್ ಟು ರೀಬುಕ್. ಅದರಲ್ಲೇ ಒಂದು 10-15 ಮಿನಿಟ್ಸ್ ಹೊಟ್ಟೋಯ್ತು. ಅದಾದಮೇಲೆ ಅದೇ ಅಡ್ವಾಂಟೇಜ್ ಆಗಿದ್ದು, ನಾನೇ ಫಸ್ಟ್ ಹೊರಟಿದ್ದು. ಅಂದರೆ ಸೈಕಲ್ಲು ಬಸ್ ಅವ್ರು ನಡ್ಕೊಂಡು ಹೊರಟ್ಮೇಲೆ ಫಸ್ಟ್ ಸಿಕ್ಕಿದ್ದು ನನಗೆ. ಆಟೋ ಪಟ್ ಅಂತ ಸಿಕ್ತು. ಸೊ ಅದಾದ್ರೂ ನಮ್ಮ ಬೈಕ್ ಟ್ಯಾಕ್ಸಿ ಅವ್ರು ಬಂದರು. ನಂಗೇನು ಭಯ ಆಗಿದ್ದು ಅಂದರೆ, ಅವರು ಫಸ್ಟ್ ಹಂಪ್ ಬಂದ ತಕ್ಷಣ ಅವ್ರು ಆರಾಮಾಗಿ ಹೋದ್ರು, ಹಿಂದೆ ವೀಲನ್ನ ಎಗರಿಸ್ಬಿಟ್ರು. ನಾನು ಹೇಳಿದೆ, ಸರ್ ಪರವಾಗಿಲ್ಲ, ಆರಾಮಾಗಿ ಹೋಗೋಣ, ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್, ವೀಲಿ ಎಲ್ಲ ಮಾಡಬೇಡಿ ಅಂತ ಆರಾಮಾಗಿ. ಆಮೇಲೆ ಅವರು ಸುಂದರವಾದ ಹುಡುಗಿ ಕೂತಿದ್ದಾರೆ ಅಂತ ಶೋ ಆಫ್ ಮಾಡಿದ್ದಾರೆ. ಅದೆಲ್ಲ ಇದು ಕಟ್. ಸೊ ಅದೇ ಕ್ರಿಸ್ಮಸ್ ಹಾಲಿಡೇ ಅಂತೆಲ್ಲ ಅಂದ್ಕೊಂಡ್ವಿ. ತುಂಬ ಟ್ರಾಫಿಕ್ ಇತ್ತು ಬೆಂಗಳೂರಲ್ಲಿ. ವಿ ಆರ್ ಸ್ಪಾಯ್ಲ್ಡ್ ಫಾರ್ ಚಾಯ್ಸ್. ತುಂಬ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಬಟ್ ಇಟ್ ಈಸ್ ಆಲ್ಸೋ ಅನ್ಪ್ರೆಡಿಕ್ಟಬಲ್. ಸೊ ನೋಡಿಕೊಂಡು ನೀವು ಸ್ವಲ್ಪ ಒಂದು 15-20 ಮಿನಿಟ್ಸ್ ಬಫರ್ ಇಟ್ಕೊಂಡು ಯು ಹ್ಯಾವ್ ಟು ಟ್ರಾವೆಲ್ ಇನ್ ಬೆಂಗಳೂರು. ಬಟ್ ನನ್ನ ಪ್ರಕಾರ ರ್ಯಾಪಿಡೋ ಅಥವಾ ಬೈಕ್ ಟ್ಯಾಕ್ಸಿ ಏನಿದೆ ಇಸ್ ದ ಬೆಸ್ಟ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಅಂದರೆ ಇವಾಗ ಮೆಟ್ರೋ ಸ್ಟೇಷನಿಂದ ಎಲ್ಲ ಹೋಗ್ಬೇಕು ಅನ್ನೋದಕ್ಕೆ ನಾನು ಯೂಸ್ ಮಾಡೋಂಥ ಪ್ರಿಫರ್ಡ್ ಕನೆಕ್ಟಿವಿಟಿ. ಹೌದು, ಆ್ಯಂಡ್ ಬೈಕ್ ಟ್ಯಾಕ್ಸಿ ಅಫೋರ್ಡಬಲ್ ಕೂಡ, ಕಡಿಮೆ. ಆ್ಯಂಡ್ ಇವತ್ತಿನ ಬಗ್ಗೆ ಮರ್ತೋಗ್ಬಿಡಿ, ಬಟ್ ಆನ್ ಅ ಗಿವನ್ ಡೇ ಇಟ್ ಇಸ್ ವೆರಿ ಎಫಿಷಿಯಂಟ್. ಆರಾಮಾಗಿ ಸಿಗುತ್ತೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇದೆ. ಎಷ್ಟು ಚಾರ್ಜ್ ಆಯಿತು ಕಾಸ್ಟ್? ನನಗೆ 97 ರೂಪೀಸ್ ಬಿತ್ತು. ಓಕೆ.
ಓಕೆ. ಆ್ಯಂಡ್ ಹಾಫ್ ಅನ್ ಅವರಲ್ಲಿ ಹಂಗಿದ್ರೆ ಇವ್ರದ್ದು ಥರ್ಡ್ ಚೀಪೆಸ್ಟಾ? ಇಲ್ಲ ಇವಂದು ನಂದು ಸರ್ ಇವನ್ ಥರ್ಡ್. ಓಕೆ, ಫೋರ್ತ್ ಚೀಪೆಸ್ಟ್. ಓಕೆ. ನೆಕ್ಸ್ಟ್ ಸೊ ಅಷ್ಟೇ. ನೆಕ್ಸ್ಟು ಶ್ರೀಪಾದ್. ನೆಕ್ಸ್ಟ್ ಶ್ರೀಪಾದ್ ಅವರು ಶ್ರೀಪಾದ್ ಮೆಟ್ರೋ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ಪ್ಲಸ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಯೂಸ್ ಮಾಡ್ಕೊಂಡು ಬಂದರು. ಶ್ರೀಪಾದ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಮಾತ್ರ ಭಾಳ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನೇ 6th ಹೋಗ್ಲಿ ಹೆಂಡತಿಗೋಸ್ಕರ ಬಿಟ್ಕೊಡೋಣ ಅಂತ ನಾನು 7th ಅಂತ ಒಪ್ಕೊಂಡೆ. ಸೊ ನಾನು ಮೆಟ್ರೋ ಯೂಸ್ ಮಾಡಿರೋದ್ರಿಂದ ಎಲ್ಲ ಕಡೆನೂ ಮೆಟ್ರೋ ಇರೋದಕ್ಕೆ ಆಗೋದಿಲ್ಲ. ಸೊ ರೆಸಿಡೆನ್ಷಿಯಲ್ ಲೇಔಟಿಂದ ನಾವು ಒನ್ ಆಫ್ ದ ಮೋಡ್ಸ್ ಆಟೋ ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ನನ್ನ ಪ್ರಿಫರ್ಡ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬಂದ್ಬಿಟ್ಟು ಲಾಸ್ಟ್ ಮೈಲ್ ಬೈಕೇನೆ, ಯಾಕೆಂದರೆ ಟ್ರಾಫಿಕಲ್ಲಿ ನುಗ್ಸ್ಕೊಂಡು ಹೋಗ್ಬೋದು. ಇಮಿಡಿಯೇಟಾಗಿ ಬೈಕ್ ಸಿಕ್ಕಿ 6 ಮಿನಿಟ್ಸ್ಗೆಲ್ಲ RR ನಗರ್ ಗ್ರೌಂಡಿಂದ ನಮ್ಮ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ರೀಚ್ ಆಗಿ ಒಳಗಡೆ ಹೋದಾಗ ಅಲ್ಲೊಂದು 6 ಮಿನಿಟ್ಸ್ ವೆಯ್ಟಿಂಗ್ ಟೈಮ್ ಬೇರೆ ಇತ್ತು. ಸೊ ಮೆಟ್ರೋ ಬಂತು. ಮೆಟ್ರೋನಲ್ಲಿ ಒಂಚೂರು ಕ್ರೌಡ್ ಇರಲಿಲ್ಲ, ಅಫ್ಕೋರ್ಸ್ ಸೀಟ್ ಇರಲಿಲ್ಲ, ನಿಂತ್ಕೊಳ್ಳೋಕೆ ಆರಾಮಾಗಿ ಜಾಗ ಇತ್ತು, ನುಗ್ಲು ಇರಲಿಲ್ಲ. ಜನರಲಿ ವೀಕ್ ಡೇ ಅಂದರೆ ಮಕ್ಕ ಮುಂದೆನೇ ನಿಂತಿರ್ತಾರೆ, ಉಸಿರು ಆಡೋಕ್ಕೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಎಕ್ಸಾಕ್ಟ್ಲಿ 10:47ಗೆ ನನಗೆ ಮೆಟ್ರೋ ಹತ್ತಿದ್ದು. 11:07ಗೆ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಷನ್ಗೆ ಬಂದು ಇಳಿದೆ. ಅಲ್ಲಿಂದ ಬೈಕ್ ಟ್ಯಾಕ್ಸಿ ತಿರ್ಗಾ ಬುಕ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅಲ್ಲಿ ವೈಟ್ ಟಾಪಿಂಗ್ ಆಗಿರೋದ್ರಿಂದ ಒಂದೇ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಬೈಕ್ ಟ್ಯಾಕ್ಸಿ ಬರೋದಕ್ಕೇ ಒಂದು 10 ನಿಮಿಷ ಆಗೋಯ್ತು. ಸೊ ಅಲ್ಲಿಂದ ಬೈಕ್ ಟ್ಯಾಕ್ಸಿ ತೊಗೊಂಡು, ಟ್ರಾಫಿಕ್ ಅಂತೂ ನಾರ್ಮಲ್ ಆಗಿತ್ತು, ಒಳ್ಳೆ ನೃಪತುಂಗ ರೋಡು, ಫಸ್ಟ್ ಕ್ಲಾಸ್ ಟ್ರೀ ಕವರ್ಡ್ ಶೇಡಲ್ಲಿ ಬಂದು ರವೀಂದ್ರ ಕಲಾಕ್ಷೇತ್ರ ಮುಂದೆ ಇಳ್ಕೊಂಡು ಅಲ್ಲಿಂದ ಒಳಗಡೆ ನಡ್ಕೊಂಬಂದೆ. ಅಲ್ಲಿ ನಮ್ಮ ಶ್ರೀಮತಿಗಳನ್ನ ನೋಡಿದೆ. ಅವ್ರು ನೋಡಿದ್ರೆ ಫೋನಲ್ಲಿ ಶ್ರೀಮತಿಗಳು ಶ್ರೀಮತಿ ಅವ್ರನ್ನ ನೋಡಿದೆ. ಅದು ಶ್ರೀಮತಿ ಗೋಳು ಅಂತ. ಅವಳು ಗೋಳಲ್ಲಿದ್ಲು. ಸೊ ಅವಳನ್ನ ಫಸ್ಟ್ ಓಡಕ್ಕೆ ಬಿಟ್ಬಿಟ್ಟು ನಾನು ಸೆಕೆಂಡ್ ಬಂದೆ, 7th. ಅದೆಲ್ಲ ಹೇಳ್ಬಾರ್ದು ಶ್ರೀಪಾದ್. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಕಾಸ್ಟ್ ಎಷ್ಟಾಯ್ತು? ಸೊ ಬೈಕ್ ಟ್ಯಾಕ್ಸಿ ಎರಡು ಕಡೆನೂ ಸೇರಿ 40 ರೂಪಾಯಿ, 80. ಮೆಟ್ರೋನಲ್ಲಿ ಅರೌಂಡ್ 45 ರುಪೀಸ್, ಟೋಟಲಿ ಅರೌಂಡ್ 125 ರುಪೀಸ್ ಆಯಿತು. ಓಕೆ, ಆಲ್ಮೋಸ್ಟ್ ಹಂಗಿದ್ರೆ ನನ್ನ ಹಿಂದೆ ಇದ್ದಾರೆ ಇವರು. ಕರೆಕ್ಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಬಂದಿದ್ದು ನಮ್ಮ BMTC ಸಾರಾ ಹೇಗಿತ್ತು? ಸೊ ನಂಗೆ ಗೊತ್ತಿತ್ತು ಫಸ್ಟಿಂದಾನೆ BMTC ಲಾಸ್ಟ್ ಬರತ್ತಂತ. ಸೊ ನಂಗೆ ಲಕ್ ಒಳ್ಳೇದಾಯಿತು. ನಂಗೆ ಮಾರ್ಕೆಟ್ಗೆ ಡೈರೆಕ್ಟ್ ಬಸ್ ಬಂತು ನಿಮಿಷಾಂಬ ಟೆಂಪಲಿಂದ. ದಟ್ ಈಸ್ ದ ಬಸ್ ಸ್ಟಾಪ್ ವಿಚ್ ವಾಸ್ ನಿಯರ್ ದ ಸ್ಟಾರ್ಟ್ ಪಾಯಿಂಟ್, ನಂಬರ್ 225B. ಸೊ ಡೈರೆಕ್ಟಾಗಿ ಮಾರ್ಕೆಟ್ ತನಕ ಬಂದುಬಿಟ್ಟೆ. ಆದರೆ ಆನ್ ದ ರೂಟ್ ಸ್ಟಾಪ್ಸ್ ಇರುತ್ತೆ, ಜನರು ಇಳ್ಕೋತಾರೆ, ಹತ್ಕೋತಾರೆ, ಅದು ಟೈಮ್ ಹೋಗುತ್ತೆ. ಮತ್ತು ನಾವು ಫ್ಲೈಓವರ್ ಮೇಲೆ ಹೋಗಲ್ಲ, ಫ್ಲೈಓವರಿಂದ ಕೆಳಗೆ ಬರ್ತೀವಿ. ಸೊ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು, ಬರೀ ಬಸ್ಸಸ್ ಇತ್ತಲ್ಲಿ. ಒಂದು ನಿಮಿಷ, ಇವನ್ಗೂ ಅಷ್ಟೇ ಫ್ಲೈಓವರ್ ಮೇಲೆ ಹೋಗಕ್ಕೆ ಬಿಡಲ್ಲ ಸೈಕಲ್ಗೆ. ಹೌದು, ಫೈನ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇವನು ಬಸವನಗುಡಿ ಒಳಗಿಂದ ಬಂದಿದ್ದು. ಸೊ ಅಲ್ಲಿ ಫ್ಲೈಓವರ್ ಕೆಳಗೆ ಬರೀ ಬಸ್ ಇತ್ತು. ಸೊ ಅಲ್ಲಿ ತುಂಬ ಲೈಕ್ ಮೂವ್ಮೆಂಟ್ ವಾಸ್ ವೆರಿ ಸ್ಲೋ ದೇರ್. ಆಮೇಲೆ ವಿನಾಯಕ ಟಾಕೀಸ್ ಹತ್ರ ಇಟ್ ವಾಸ್ ನಾಟ್ ಮೂವಿಂಗ್ ಅಟ್ ಆಲ್. ಐ ಥಿಂಕ್ 10 ಮಿನಿಟ್ಸ್ ಅಲ್ಲೇ ನಿಂತಿತ್ತು ಬಸ್ಸು. ಬಟ್ ನನಗೆ ಕಾಸ್ಟ್ ಬಿಕಾಸ್ ಆಫ್ ಸ್ಕೀಮ್ ಐ ಗಾಟ್ ಫ್ರೀ ಟಿಕೆಟ್. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನಂಗೆ ಫ್ರೀ ಟಿಕೆಟ್ ಸಿಕ್ತು RR ನಗರ್ ಟು ಮಾರ್ಕೆಟ್ ಬಸ್ ಸ್ಟ್ಯಾಂಡ್. ಬಟ್ ಅಲ್ಲಿಂದ ಇಲ್ಲಿ ತನಕ ಬರೋಕ್ಕೆ ನಾನು ನಡ್ಕೊಂಡು ಬರ್ಬೋದಾಗಿತ್ತು. ಆಗಲೇ ಎಲ್ಲ ರೀಚ್ ಆಗಿದ್ರು, ಆಗಲೇ ಅವಮಾನ ಆಗಿತ್ತಂತ ರೇಸ್ ಅಲ್ಲ ಅಂತ ಹೇಳಿದ್ದಾರೆ, ಗೊತ್ತು. ಆದರೆ ಸೊ ಅಲ್ಲಿಂದ ನಾನು ಒಂದು ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ರ್ಯಾಪಿಡೋ ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಫೇರ್ ತುಂಬ ಕಮ್ಮಿ ಇತ್ತು, ಆಲ್ಸೋ ಒನ್ ವೇ ಅದೆಲ್ಲ ಇತ್ತು. ಸೊ ಬೈಕ್ ಟ್ಯಾಕ್ಸಿ ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಆಟೋ ಮಾಡ್ಕೊಂಡು ಬಂದೆ. ನಾನು 30 ರುಪೀಸ್ ಕೊಟ್ಟಿದ್ದು ಆಟೋಗೆ ಫ್ರಮ್ ಕಾಳಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಟು ಹಿಯರ್. ಸೊ ಈವನ್ ಇಫ್ ಯು ಬಾಟ್ ಟಿಕೆಟ್ ಫಾರ್ BMTC ಅದು ಬರೀ 23 ರೂಪಾಯಿ ಇತ್ತು ಅನ್ಸುತ್ತೆ. ಕಂಡಕ್ಟರ್ ಅವ್ರು ಅದೇ ಹೇಳಿದ್ದು. ಸೊ ಓನ್ಲಿ 23 ಫ್ರಮ್ RR ನಗರ್ ಟು ಕಾಳಾಸಿಪಾಳ್ಯ ಇಫ್ ಯು ಬೈ ದ ಟಿಕೆಟ್. ಬಟ್ ಯಾ, ಆಮೇಲೆ ಇವತ್ತು ಪಬ್ಲಿಕ್ ಹಾಲಿಡೇ ಅಂತ ರಶ್ ಇರಲಿಲ್ಲ. ನಾರ್ಮಲ್ ಆಗಿ BMTCಯಲ್ಲಿ ಹತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಫುಟ್ಬೋಲ್ ಎಲ್ಲ ಓಡಾಡಿದ್ಯಾ? ಡೋರ್ ಓಪನ್ ಮಾಡಿಬಿಟ್ಟು ಇಟ್ಕೊಂಡು. ಯಾ, ಸೊ ಅದು ಇವತ್ತು ರಜಾ ಇತ್ತಂತ ರಶ್ ಕಮ್ಮಿ ಇತ್ತು, ಸೀಟ್ ಸಿಕ್ತು, ಎಲ್ಲ ಆರಾಮಾಗಿ ಬಂದೆ ಅಷ್ಟೇ. ಸರಿ, ಈಗ ನೀವು ಯಾಕ್ರಿ ಈ ವಿಡಿಯೋ ಮಾಡಿದ್ರಿ ಅಂತ ಸುಮಾರು ಜನ ಕೇಳ್ಬೋದು. ಬಟ್ ನಾವು ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಬೆಂಗಳೂರು ಈಸ್ ದ ರಿಯಲ್ ವಿನ್ನರ್. ಇಷ್ಟು ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನು, ಇಷ್ಟು ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಇಷ್ಟು ಒಳ್ಳೆ ರೋಡ್ ನೆಟ್ವರ್ಕ್ ಇದೆ. ಇದಕ್ಕಿಂತ ಈ ವಿಡಿಯೋ ಮಾಡಿದ ಉದ್ದೇಶನೇ ಹೌ ಮಚ್ ವಿ ಆಲ್ ಲವ್ ಬೆಂಗಳೂರು ಅಂತ. ಸೊ ಬ್ಯಾಂಗ್ಳೂರ್ ಇಸ್ ದ ರಿಯಲ್ ವಿನ್ನರ್. ಒನ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು. ನಮ್ಮ ಬೆಂಗಳೂರಿಗೆ ಒಂದು ಮೇನ್ ಥ್ಯಾಂಕ್ಸು. ಆಮೇಲೆ ಈ ವಿಡಿಯೋನ ಈ ಕೊನೆಯವರೆಗೂ ನೋಡಿದರೆ, ನೀವು ನ್ಯೂ ಇಯರ್ ಆಗ್ತಾರೋ ಫಸ್ಟ್ ವಿಡಿಯೋ, ನಿಮ್ಮೆಲ್ಲರಿಗೂ
ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ 2026. ಎಲ್ಲರಿಗೂ ಒಳ್ಳೇದಾಗಲಿ. ಟಾಟಾ ಬಾಯ್ ಬಾಯ್, ಸಿ ಯು. ಕರೆಕ್ಟ್, ಕಲಾಕ್ಷೇತ್ರದಲ್ಲಿ ಎಲ್ಲರಿಗೂ ತಿಂಡಿನೂ ಕೊಡಿಸಿ. ಬಾಯ್ ಬಾಯ್. ಇನ್ನೇಳಪ್ಪ ಆಫ್ ಮಾಡಂಗೆ. Nice, yeah, something different. ಯಾ